ನೆಕ್ಸ್ಟ್, ಜಾಹೀರಾತಿನ ಆರ್ಥಿಕ ಪರಿಣಾಮಗಳು, ಎಕನಾಮಿಕ್ ಇಂಪ್ಯಾಕ್ಟ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಜಾಹೀರಾತಿನಿಂದ ಒಂದು ದೇಶದ ಆರ್ಥಿಕತೆಯ ಮೇಲೆ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಇಲ್ಲಿ ಈ ಒಂದು ಇಂಪ್ಯಾಕ್ಟ್ ಅಥವಾ ಪರಿಣಾಮಗಳನ್ನ ನಾವು ಕೆಲವು ಡಿಫರೆಂಟ್ ಹೆಡ್ಡಿಂಗ್ಸ್ ಅನ್ನು ನೋಡ್ಕೊಳ್ತೀವಿ. ABCD ಅಂತ 4 ವಿಷಯ ಬರುತ್ತೆ. ಸೊ ಅದನ್ನ ಆರ್ಥಿಕ ಅಂತ ಹೇಳಿದ್ರೆ ಹಣಕಾಸು ಪರಿಸ್ಥಿತಿಯ ಮೇಲೆ ಅದನ್ನ ನೋಡ್ಕೊಳ್ತೀವಿ. ಇಲ್ಲಿ ಮೊದಲನೇದಾಗಿ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ಉತ್ಪಾದನೆ ಮತ್ತು ಕೈಗಾರಿಕಾ ಬೆಳವಣಿಗೆಯ ಮೇಲೆ ಜಾಹೀರಾತಿನಿಂದ ಏನು ಪರಿಣಾಮಗಳಾಗುತ್ತೆ. ಮೊದಲನೇದಾಗಿ ನಾವು ಗಮನಿಸಿದ್ರೆ ಉದ್ಯಮಿಗಳಿಗೆ ಗುಣಮಟ್ಟದ ಲಭ್ಯತೆ ಬಗ್ಗೆ ಮಾಹಿತಿ. ಸೊ ನಾವು ಆಲ್ರೆಡಿ ಈ ಡಿಸ್ಕಷನ್ ಶುರು ಮಾಡ್ಲಿಕ್ಕೆ ಮುಂಚೆ ನಿಮ್ಗೆ ಹೇಳ್ಬಿಡ್ತೀನಿ. ಸೊ ನಮ್ಗೆ ಜಾಹೀರಾತಿನಿಂದ ಬೇರೆ ಬೇರೆ ಅಡ್ವಾಂಟೇಜಸ್ ಏನ್ ಬಂದಿರುತ್ತೆ, ಅದೇ ಅಡ್ವಾಂಟೇಜಸ್ ನ ಇವ್ರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆರ್ಥಿಕ ಪರಿಣಾಮಗಳು, ಸಾಮಾಜಿಕ ಪರಿಣಾಮಗಳು ಅಂತ ಏನ್ ಮಾಡ್ತಾರೆ, ಡಿಫರೆಂಟ್ ಆಗಿ ಕ್ಲಾಸಿಫಿಕೇಶನ್, ವರ್ಗಾಂತರ ಅನ್ನೋದನ್ನು ಮಾಡ್ಕೊಂಡು ಹೋಗ್ತಾರೆ, ವರ್ಗೀಕರಣ ಅನ್ನೋದನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಆ ಅಡ್ವಾಂಟೇಜಸ್ ನ ಕಲ್ತಿದ್ರೆ ಸೊ ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅನ್ನೋದನ್ನ ನೀವು ಅನಲೈಸ್ ಮಾಡ್ಕೊಂಡ್ರೆ ಸಾಕು, ನೀವು ಅದನ್ನ ನೆನ್ಪಿಟ್ಕೊಳ್ಬಹುದು. ಈಗ ಉತ್ಪಾದನೆ ಮತ್ತು ಕೈಗಾರಿಕಾ ಬೆಳವಣಿಗೆಗಳಿಗೆ ಯಾವ ಬೇರೆ ಅನುಕೂಲಗಳಾಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಕೊಂಡ್ರೆ, ಮೊದಲನೇದು ಉದ್ಯಮಿಗಳಿಗೆ ಗುಣಮಟ್ಟದ ಲಭ್ಯತೆಯ ಬಗ್ಗೆ ಮಾಹಿತಿ. ಸೊ ಉದ್ಯಮಿಗಳನ್ನ ನಾವು ಆಲ್ರೆಡಿ ಹೇಳಿದ್ವಿ. ಸೊ ಉತ್ಪಾದಕರಿಗೆ ಏನಾಗುತ್ತೆ, ಅವರಿಗೆ ಅಗತ್ಯವಾಗಿರುವಂತಹ ಅವಶ್ಯಕತೆಗಳು ಅಂತ ಹೇಳಿದ್ರೆ, ಈಗ ಉತ್ಪಾದನೆ ಮಾಡಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು, ರಾ ಮೆಟೀರಿಯಲ್ಸ್ ಬೇಕಾಗತ್ತೆ, ಮೆಷಿನರಿ ಬೇಕಾಗತ್ತೆ, ಜನರು ಬೇಕಾಗ್ತಾರೆ, ಟ್ರೈನಿಂಗ್ ಆಗಿರುವಂತಹ ಎಜುಕೇಟೆಡ್ ಆಗಿರುವಂತಹ ಜನರು ಬೇಕಾಗ್ತದೆ. ನಂತರ ನಿಮ್ಗೆ ಬಂಡವಾಳದ ಅವಶ್ಯಕತೆ ಇರುತ್ತೆ. ಸೊ ಈ ರೀತಿ ಬೇರೆ ಬೇರೆ ಅವಶ್ಯಕತೆಗಳು ಯಾವ ಮೂಲಗಳಿಂದ ಪಡ್ಕೊಳ್ಬಹುದು, ಅದರ ಬೆಲೆ ಏನು, ಗುಣಲಕ್ಷಣಗಳೇನು, ಅದ ಒಂದು ಷರತ್ತುಗಳೇನಿದೆ, ಅದುಗಳನ್ನ ನೀವು ಅಡ್ವರ್ಟೈಸ್ಮೆಂಟ್ ಮೂಲಕ ಸುಲಭವಾಗಿ ತಿಳ್ಕೊಳ್ಬಹುದಾಗಿರುತ್ತೆ. ಸೊ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ, ನನಗೆ ಉತ್ತಮ ಗುಣಮಟ್ಟದ ಕೆಲಸಗಾರರು ಎಲ್ಲಿ ಸಿಗ್ತಾರೆ ವಿಷಯ ಅಂತ ತಿಳ್ಕೊಳ್ಬಹುದು. ಮೆಷಿನರಿಗಳು ಉತ್ತಮ ಗುಣಮಟ್ಟದ ಎಲ್ಲಿ ಸಿಗುತ್ತೆ, ಉತ್ತಮ ಬೆಲೆಯಲ್ಲಿ ಎಲ್ಲಿ ಸಿಗುತ್ತೆ. ಸೊ ಈ ರೀತಿನಲ್ಲಿ ನಿಮ್ಗೆ ಏನೇನು ಅವಶ್ಯಕತೆಗಳಿರುತ್ತೆ ಉದ್ಯಮಿಗಳಿಗೆ, ಅದರ ಮಾಹಿತಿನ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಪಡ್ಕೊಳ್ಬಹುದು. ನೆಕ್ಸ್ಟ್, ಎರಡನೇದು, ಜಾಹೀರಾತಿನ ಮೂಲಕ ಉತ್ಪನ್ನಗಳಿಗೆ ವಿಸ್ತಾರವಾದ ಮಾರುಕಟ್ಟೆ ಸೃಷ್ಟಿ. ಸೊ ಅಂದ್ರೆ ಏನು, ಜಾಹೀರಾತು ನೀವು ಕೊಡ್ತಾ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ನಿಮ್ಮ ಮಾರುಕಟ್ಟೆ ವಿಸ್ತಾರ ಜಾಸ್ತಿ ಆಗುತ್ತೆ. ಅಂದ್ರೆ ಮಾರುಕಟ್ಟೆ ವಿಸ್ತಾರ ಅಂತ ಹೇಳಿದ್ರೆ ನೀವು ಎಲ್ಲೆಲ್ಲಿ ಮಾರಾಟ ಮಾಡ್ಬೋದು ಅದರ ಒಂದು ಕವರೇಜ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಈಗ ನಾನು ಒಂದು ಕರ್ನಾಟಕ ಸ್ಟೇಟ್ ಪೂರ್ ಒಂದು ಅಡ್ವರ್ಟೈಸ್ಮೆಂಟ್ಸ್ ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯಾವುದೇ ಜಿಲ್ಲೆಯಲ್ಲೂ ಮಾರಾಟ ಮಾಡ್ಲಿಕ್ಕೆ ಕೂಡ ನನಗೆ ಒಂದು ಅವಕಾಶ ಇರುತ್ತೆ. ಯಾಕಂದ್ರೆ ಜನರಿಗೆ ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಯಾವುದೇ ಜಿಲ್ಲೆಗೆ ಹೋಗಿ ನಾನು ಮಾರಾಟ ಮಾಡಕ್ ಹೋದ್ರು ನನ್ನ ಉತ್ಪನ್ನದ ಬಗ್ಗೆ ಮಾಹಿತಿ ಆಲ್ರೆಡಿ ಇರುತ್ತೆ ಅವ್ರಿಗೆ, ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ನೋಡಿರ್ತಾರೆ. ಸೊ ಏನಾಗುತ್ತೆ, ನನ್ನ ಒಂದು ಮಾರುಕಟ್ಟೆ ವಿಸ್ತಾರ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಉತ್ಪನ್ನಗಳಿಗೆ ಮುದ್ರೆಗಳನ್ನು ಸೃಷ್ಟಿಸಲು ಸಹಾಯ. ಸೊ ನಾವು ಮುದ್ರೆಗಳು ಅಂದ್ರೆ ನಾವು ಆಲ್ರೆಡಿ ಕಲ್ತ್ಕೊಂಡಿದ್ದೀವಿ. ಮುದ್ರೆಗಳು ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡ್ ನೇಮ್ ಅಂತ ಕರಿತೀವಿ. ಸೊ ನಿಮ್ಮ ಒಂದು ಯಾವುದೋ ಒಂದು ವಿಭಿನ್ನವಾದ ಚಿಹ್ನೆ ಅಥವಾ ಗುರುತಿನ ಮುಖಾಂತರ ನೀವು ನಿಮ್ಮ ಹೆಸರನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಸೊ ಇಲ್ಲಿ ಏನಾಗುತ್ತೆ, ಆ ಬ್ರ್ಯಾಂಡ್ ನೋಡಿದ ತಕ್ಷಣ ಏನಾಗುತ್ತೆ, ಈ ಒಂದು ಸಂಸ್ಥೆ ಇದೆ ಅಂತ ಒಂದು ಬರುತ್ತೆ, ಒಂದು ಒಳ್ಳೆಯ ಒಂದು ಹೆಸರು ಸೃಷ್ಟಿಯಾಗಲು ಸಹಾಯ ಆಗುತ್ತೆ. ಸೊ ಆ ಬ್ರ್ಯಾಂಡ್ ನೋಡಿದ ತಕ್ಷಣ ಗೊತ್ತಾಗ್ಬೇಕು ಅಂದ್ರೆ ಆ ಬ್ರ್ಯಾಂಡ್ ಏನು ಅಂತ ನೀವೇನ್ ಮಾಡ್ಬೇಕು, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಉತ್ಪನ್ನದ ತುಷ್ಟಿ ಗುಣ ಗ್ರಾಹಕರಿಗೆ ಪರಿಚಯವಾಗಲು ಕಾರಣ. ಸೊ ಅಂದ್ರೆ ಆ ಉತ್ಪನ್ನವನ್ನ ಬಳಕೆ ಮಾಡಿದ್ರೆ ತುಷ್ಟಿ ಗುಣ ಅಂತ ಹೇಳಿದ್ರೆ ಸ್ಯಾಟಿಸ್ಫ್ಯಾಕ್ಷನ್, ಯಾವ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ನ ನೀವು ಪಡೆಯಬಹುದು ಆ ಉತ್ಪನ್ನದಿಂದ ಅನ್ನೋದನ್ನ ನೀವು ಗ್ರಾಹಕರಿಗೆ ಮೊದಲೇ ತಿಳಿಸಿದ್ರೆ ಅವರ ಒಂದು ಅವಶ್ಯಕತೆ ಆಧಾರದ ಮೇಲೆ ಅವುಗಳನ್ನ ಕೊಂಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ನೆಕ್ಸ್ಟ್, ಹೊಸ ಉತ್ಪನ್ನಗಳ ಮಾರಾಟಕ್ಕೆ ಪ್ರೇರಣೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನೀವು ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ಸ್ ಮಾಡಿ ಒಳ್ಳೆಯ ಹೆಸರನ್ನ ಗಳಿಸ್ಕೊಂಡಿದ್ರೆ ನಿಮ್ಮ ಸಂಸ್ಥೆ ಹೊಸ ಒಂದು ಉತ್ಪನ್ನಗಳನ್ನ ಸುಲಭವಾಗಿ ಮಾರಾಟ ಮಾಡಬಹುದು, ಯಾಕಂದ್ರೆ ನಿಮ್ಮ ಇಮೇಜ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್, ಉತ್ಪಾದನಾ ವೆಚ್ಚಗಳನ್ನು ಕಡಿಮೆ ಮಾಡುತ್ತದೆ. ಆಲ್ರೆಡಿ ಹೇಳಿದಂಗೆ ನಿಮ್ಮ ಕಾರ್ಯವ್ಯಾಪ್ತಿ ಜಾಸ್ತಿ ಆಗಿದೆ ಅಂದ್ರೆ ಸೇಲ್ಸ್ ಜಾಸ್ತಿ ಆಗಿರುತ್ತೆ, ನಿಮ್ಮ ಖರ್ಚುಗಳು ಕೂಡ ಕಡಿಮೆ ಆಗುತ್ತೆ. ಸೇಲ್ಸ್ ಜಾಸ್ತಿ ಆದಾಗ ಕಡಿಮೆ ಖರ್ಚಾಗುತ್ತೆ. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನೀವು ನೋಡಿದ್ದೀರಾ. ಸೊ ನಿಮ್ಗೆ ಏನಾಗುತ್ತೆ, ಫಿಕ್ಸೆಡ್ ಕಾಸ್ಟ್ ನಿಮ್ಮ ಸೇಲ್ಸ್ ಜಾಸ್ತಿ ಆಗ್ತಾ ಇದ್ರೆ ಫಿಕ್ಸ್ಡ್ ಆಗೇ ಇರುತ್ತೆ. ಸೊ ನೀವು ಆ ಒಂದು ಉಳಿತಾಯನ ನೀವೇನ್ ಮಾಡಿದ್ರಿ, ನಿಮ್ಮ
ಟೋಟಲ್ ಸೇಲ್ಸ್ ನಲ್ಲಿ ಏನಾಗುತ್ತೆ ನಿಮ್ಮ ಲಾಭ ಅನ್ನೋದು ಜಾಸ್ತಿ ಆಗಲಿಕ್ಕೆ ಸಹಕಾರಿಯಾಗಿರುತ್ತೆ. ನೆಕ್ಸ್ಟ್ ಸಂಪನ್ಮೂಲಗಳ ಆದರ್ಶಪ್ರಾಯ ಬಳಕೆ. ಸಂಪನ್ಮೂಲಗಳ ಆದರ್ಶಪ್ರಾಯ ಬಳಕೆ ಅಂದ್ರೆ ಏನು? ಸಂಪನ್ಮೂಲಗಳಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಅಂತ ಏನ ಕರಿತೀವಿ ಒಂದು ದೇಶದಲ್ಲಿ, ಅಲ್ಲಿ ಇರೋಂತಹ ಒಂದು ಮೂಲ ಸೌಕರ್ಯಗಳನ್ನ ಬಳಕೆ ಮಾಡಿಕೊಂಡು, ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಿಮ್ಗೆ ಸಹಕಾರಿಯಾಗುತ್ತೆ. ನಿಮಗೆ ಗೊತ್ತು, ಅಡ್ವರ್ಟೈಸ್ಮೆಂಟ್ಸ್ ಆದಾಗ ಏನಾಗುತ್ತೆ, ಒಂದು ಕ್ವಾಲಿಟಿ ಕಾನ್ಶಿಯಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆ, ಜೊತೆಗೆ ಕ್ವಾಲಿಟಿ ಅನ್ನೋ ಪ್ರಾಡಕ್ಟ್ಸ್ ಕಡಿಮೆ ಬೆಲೆಗೆ ಸಿಗುವಾಗ ಏನಾಗುತ್ತೆ, ನೀವು ಇರೋಂತಹ ಮೂಲ ಸೌಕರ್ಯಗಳ ಬಳಕೆ ಮಾಡಿಕೊಂಡು ಅತ್ಯುನ್ನತವಾದ ಪ್ರಾಡಕ್ಟ್ ನ ಉತ್ಪಾದನೆ ಮಾಡಬೇಕು. ಸೊ ಇದ್ರೇನಾಗುತ್ತೆ, ಇರೋಂತಹ ಅನುಕೂಲಗಳನ್ನ ಬಳಸ್ಕೊಂಡು, ಸವಲತ್ತುಗಳನ್ನ ಬಳಸ್ಕೊಂಡು ಉತ್ತಮ ಗುಣಮಟ್ಟದ್ದು ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಆದರ್ಶಪ್ರಾಯ ಬಳಕೆ ಅನ್ನೋದಾಗುತ್ತೆ. ವೇಸ್ಟೇಜಸ್ ಅನ್ನ ಆಗೋದಿಲ್ಲ, ಇನ್ಫೀರಿಯರ್ ಪ್ರಾಡಕ್ಟ್ಸ್ ಅನ್ನೋದು ಉತ್ಪಾದನೆ ಆಗೋದಿಲ್ಲ, ಅಂದ್ರೆ ಕಡಿಮೆ ಗುಣಮಟ್ಟದ ಪ್ರಾಡಕ್ಟ್ಸ್ ಉತ್ಪಾದನೆ ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ಸಂಪನ್ಮೂಲಗಳಿಗೆ ಒಂದು ಉತ್ತಮವಾದ ಒಂದು ಬೆಲೆ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಬೇಡಿಕೆಯ ಹೆಚ್ಚಳ. ಸೊ ಆಲ್ರೆಡಿ ಹೇಳಿದ್ರೆ ನೀವು ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ಸ್ಗೆ ಬೇಡಿಕೆ ಅನ್ನೋದು ಜಾಸ್ತಿ ಇರುತ್ತೆ. ನಂತರ ಜಾಹೀರಾತಿನ ಆರ್ಥಿಕ ಪರಿಣಾಮಗಳಲ್ಲಿ ಮಾರುಕಟ್ಟೆಯ ಮೇಲೆ ಏನಾಗುತ್ತೆ ಪ್ರಭಾವಗಳು. ಒಂದು ಗರಿಷ್ಠ ಮಾರಾಟ ಮತ್ತು ಗರಿಷ್ಠ ಲಾಭಗಳು. ಸೊ ನಿಮ್ಮ ಅಡ್ವರ್ಟೈಸ್ಮೆಂಟ್ಸ್ ಇಂದ ಸೇಲ್ಸ್ ಜಾಸ್ತಿ ಆಗುತ್ತೆ, ಸೇಲ್ಸ್ ಜಾಸ್ತಿ ಆದಾಗ ಲಾಭಗಳು ಕೂಡ ಜಾಸ್ತಿ ಆಗುತ್ತೆ. ನಂತರ ಆರೋಗ್ಯಕರ ಪೈಪೋಟಿ ಬೆಳವಣಿಗೆ. ಸೊ ಏನಾಗುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಆದಾಗ ಕ್ವಾಲಿಟಿ ಕಾನ್ಶಿಯಸ್ ಜಾಸ್ತಿ ಆಗುತ್ತೆ, ಪ್ರೈಸಸ್ ನ ಕಂಪ್ಯಾರಿಸನ್ ಮಾಡ್ತಾರೆ, ಫೀಚರ್ ಗುಣಮಟ್ಟಗಳನ್ನ ಕಂಪ್ಯಾರಿಸನ್ ಮಾಡಿದಾಗ ಏನಾಗುತ್ತೆ, ಸೊ ನೀವೇನ್ ಮಾಡ್ಬೇಕು, ಕ್ವಾಲಿಟಿನ ಇಂಪ್ರೂವ್ ಮಾಡ್ಬೇಕಾಗತ್ತೆ, ಪ್ರೈಸ್ ನ ಕಡಿಮೆ ಮಾಡ್ಬೇಕಾಗತ್ತೆ. ಇದರಿಂದ ಗ್ರಾಹಕರಿಗೆ ಉತ್ತಮವಾದ ಬೆಲೆಯಲ್ಲಿ ಉತ್ತಮ ಸರಕುಗಳು ಸಿಗ್ತವೆ. ಸೊ ಇದನ್ನೇನಂತ ಕರಿತೀವಿ ನಾವು, ಆರೋಗ್ಯಕರ ಪೈಪೋಟಿ. ಅಂದ್ರೆ ಉತ್ಪಾದಕರ ನಡುವಿನ ಉತ್ತಮವಾದ ಪೈಪೋಟಿ, ಅದರಿಂದ ಉತ್ತಮವಾದ ಲಾಭಗಳು ಸಿಗುತ್ತೆ. ನೆಕ್ಸ್ಟ್ ಮುದ್ರೆ ನಿಷ್ಠೆಯ ಸೃಷ್ಟಿ. ಸೊ ಈ ಒಂದು ಪೈಪೋಟಿಯಿಂದಾಗಿ ನೀವು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿದಾಗ ಒಂದು ಉತ್ತಮವಾದ ಬ್ರ್ಯಾಂಡ್ ಅಥವಾ ಮುದ್ರೆ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆದ್ರಿಂದ ಏನಾಗುತ್ತೆ, ನೀವು ಇನ್ನು ಉತ್ತಮ ಗುಣಮಟ್ಟದಲ್ಲಿ ಕೆಲಸಗಳನ್ನ ನಿರ್ವಹಿಸಲು ಸಹಕಾರಿಯಾಗುತ್ತೆ. ಜೊತೆಗೆ ನೀವು ವಿದೇಶಗಳಲ್ಲೂ ಕೂಡ ನೀವು ಉತ್ಪಾದನೆ ಮಾಡಿ ಮಾರಾಟ ಮಾಡ್ಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಮಾಡುತ್ತೆ. ನೆಕ್ಸ್ಟ್ ಹೆಚ್ಚಿನ ಆಯ್ಕೆಗಳು. ಹೆಚ್ಚಿನ ಆಯ್ಕೆಗಳು ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಇಂದ ಹೊಸ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀವು ಬಹಳಷ್ಟು ಉತ್ಪಾದಕರು ಇರೋದ್ರಿಂದ ಎಲ್ಲರ ಮಾಹಿತಿನೂ ಸಿಗೋದ್ರಿಂದ ಎಲ್ಲರನ್ನ ಕಂಪ್ಯಾರಿಸನ್ ಮಾಡಿ ತಗೊಳ್ಳುವಂಥದ್ದು. ಸೊ ನಿಮ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಯಾವ್ದು ಸಿಗುತ್ತೆ ಆ ಉತ್ಪನ್ನ ಕೊಂಡ್ಕೊಳ್ಬೇಕಾಗುತ್ತೆ. ಅಡ್ವರ್ಟೈಸ್ಮೆಂಟ್ಸ್ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ಉತ್ಪನ್ನಗಳನ್ನ ಕೊಂಡ್ಕೋಬಹುದು. ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಈಗ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಇರ್ಲಿಲ್ಲ ಅಂತ ಹೇಳಿದ್ರೆ, ಈಗ ಒಂದು ಪೇಸ್ಟ್ ಅಂತ ತಗೊಂಡು ನೀವು ಕೋಲ್ಗೇಟ್ ಮಾತ್ರ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ, ಕೋಲ್ಗೇಟ್ ಮಾತ್ರ ತಗೋಬೇಕು. ಈಗ ಏನಾಗುತ್ತೆ, ಬಹಳಷ್ಟು ಸಂಸ್ಥೆಗಳು ಅಡ್ವರ್ಟೈಸ್ಮೆಂಟ್ ಮಾಡ್ತದೆ, ಪ್ರೊಡಕ್ಷನ್ ಮಾಡ್ತಾ ಇದ್ರಿಂದ ನಿಮ್ಗೆ ಬಹಳಷ್ಟು ಚಾಯ್ಸ್ ಇದೆ. ಫಾರ್ ಎಕ್ಸಾಂಪಲ್ ಕೋಲ್ಗೇಟ್ ಇರ್ಬೋದು, ಪೆಪ್ಸೋಡೆಂಟ್ ಇರ್ಬೋದು, ನಿಮ್ಗೆ ಡಾಬರ್ ರೆಡ್ ಇರ್ಬೋದು, ಮೆಸ್ವಾಕ್ ಇರ್ಬೋದು. ಸೊ ಈ ರೀತಿನಲ್ಲಿ ಏನಾಗುತ್ತೆ, ನಿಮ್ಗೆ ಚಾಯ್ಸ್ಗಳು ನಿಮ್ಗೆ ಮೈಂಡ್ ಅಲ್ಲೇ ಇರುತ್ತೆ, ಮೆಮೊರಿಯಲ್ಲಿ ಇರೋದ್ರಿಂದ ನಿಮಗೆ ಯಾವ್ದು ಅವಶ್ಯಕತೆ ಇದೆ ನೀವು ತಗೋಬಹುದು. ಸೊ ಇನ್ನೊಂದು ಪಾಯಿಂಟ್ ನಿಮಗೆ ಮುದ್ರೆ ನಿಷ್ಠೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕಾಂಪಿಟೇಷನ್ ಜಾಸ್ತಿ ಆದ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ಸಂಸ್ಥೆ ಒಂದು ಉತ್ತಮವಾದ ಹೆಸರನ್ನ ಪಡ್ಕೊಂಡಿದ್ದಾಗ ಏನಾಗುತ್ತೆ, ನೀವು ಸುಲಭವಾಗಿ ನಿಮ್ಮ ಕಸ್ಟಮರ್ಸ್ ನ ಕಳ್ಕೊಳ್ಳೋದಿಲ್ಲ. ₹1-2 ನಿಮ್ದು ಬೇರೆ ಸಂಸ್ಥೆದು ಕಡಿಮೆ ಇದ್ರು ಪ್ರೈಸು, ಜನ ನಿಮ್ಮ ಒಂದು ಪ್ರಾಡಕ್ಟ್ ನ ಅಷ್ಟು ಸುಲಭವಾಗಿ ನೀವು ಬಿಟ್ಕೊಡೋದಿಲ್ಲ. ಸೊ ಒಂದು ಮುದ್ರೆ ನಿಷ್ಠೆ ಅಂದ್ರೆ ಅದನ್ನೇ. ಸೊ ಬ್ರಾಂಡ್ ಲಾಯಲ್ಟಿ ಅಂತ ಹೇಳಿದ್ರೆ ಸುಲಭವಾಗಿ ನಿಮ್ಮ ಕಸ್ಟಮರ್ಸ್ ನಿಮ್ಮ ಒಂದು ಉತ್ಪನ್ನವನ್ನು ಬೇರೆ ಉತ್ಪನ್ನಗಳಿಗೋಸ್ಕರ ಬಿಟ್ಕೊಡೋದಿಲ್ಲ. ನೆಕ್ಸ್ಟ್ ಮೂರನೇದು ಅನುಭೋಗಿ ಅಥವಾ ಗ್ರಾಹಕರ ಮೇಲೆ ಏನು ಪರಿಣಾಮಗಳಿರುತ್ತೆ ಜಾಹೀರಾತಿನಿಂದ. ಸೊ ಅವರಿಗೆ ಲಭ್ಯತೆ ಬಗ್ಗೆ ಮಾಹಿತಿ ಇರುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಯಾವ ಕ್ವಾಲಿಟಿನಲ್ಲಿ ಸಿಗುತ್ತೆ ಅನ್ನೋದನ್ನ ಅವ್ರಿಗೆ ಮಾಹಿತಿ ಯಾವಾಗಲೂ ಇರುತ್ತೆ. ನೆಕ್ಸ್ಟ್ ಮಿತವ್ಯಯದ ಲಾಭ. ಸೊ ಕಾಂಪಿಟೇಷನ್ ಇಂದ ಏನಾಗುತ್ತೆ, ಉತ್ತಮ ಗುಣಮಟ್ಟದ್ದು ಕಡಿಮೆ ಬೆಲೆಗೆ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಸಿಕ್ಕಿದಾಗ ಏನಾಗುತ್ತೆ, ಕಡಿಮೆ ಖರ್ಚಿನಲ್ಲಿ ನೀವು ಉತ್ತಮ ಗುಣಮಟ್ಟದ ವಸ್ತುಗಳನ್ನ ಬಳಕೆ ಮಾಡಿದಾಗ ನಿಮ್ಮ ಜೀವನ ಮಟ್ಟ ಕೂಡ ಹೆಚ್ಚಳ ಆಗುತ್ತೆ. ನೆಕ್ಸ್ಟ್ ಹೆಚ್ಚಿನ ಆಯ್ಕೆ ಮತ್ತು ಸಮಯದ ಉಳಿತಾಯ.
ಸೊ ಹೆಚ್ಚಿನ ಆಯ್ಕೆಗಳು ಸಿಕ್ತು ನಿಮ್ಗೆ. ಅದೇ ರೀತಿಯಲ್ಲಿ ಈಗ ಮಾಹಿತಿ ನಿಮ್ಮಲ್ಲಿ ಆಲ್ರೆಡಿ ಇರೋದ್ರಿಂದ ನೀವು ಸುಲಭವಾಗಿ ನಿಮಗೆ ಯಾವುದು ಉತ್ತಮ ಅನಿಸುತ್ತೆ ಅದನ್ನ ನೀವು ಕೊಂಡ್ಕೊಳ್ಳಿಕ್ಕೆ ನಿಮಗೆ ಸಹಾಯ ಅನ್ನೋದು ಆಗುತ್ತೆ. ನೆಕ್ಸ್ಟ್, ಜಾಹೀರಾತಿನ ಆರ್ಥಿಕ ಪರಿಣಾಮಗಳಲ್ಲಿ ಕಂಟಿನ್ಯೂ ಮಾಡಿದಾಗ 4ನೇ ಪಾಯಿಂಟ್, ವ್ಯವಹಾರ ಅಥವಾ ವ್ಯಾಪಾರಿ ಚಕ್ರಗಳ ಸುಲಭ ನಿರ್ವಹಣೆ, ಬಿಸ್ನೆಸ್ ಸೈಕಲ್. ಬಿಸ್ನೆಸ್ ಸೈಕಲ್ ಅಂದ್ರೆ ಏನು ಅಂತ ಹೇಳಿದ್ರೆ ನೀವು ಆಲ್ರೆಡಿ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದೆ. ಸೊ ಯಾವುದೇ ಒಂದು ಇಂಡಸ್ಟ್ರಿ ಅಥವಾ ಎಕಾನಮಿ ಏನಿರುತ್ತೆ, ಸೊ ಹಲವು ಹಂತಗಳ ಮೂಲಕ ಹಾದು ಹೋಗುತ್ತೆ. ಏನಾಗುತ್ತೆ, ಇಂಟ್ರೊಡಕ್ಷನ್ ಸ್ಟೇಜ್ ಇಂದ ಎಫರ್ಟ್ಗಳು ಜಾಸ್ತಿ ಆದಾಗ ಮಾರಾಟ ಜಾಸ್ತಿ ಆಗ್ತದೆ. ಸೊ ಮಾರಾಟ ಕಾಂಪಿಟಿಷನ್ ಜಾಸ್ತಿ ಆದಾಗ ಏನಾಗುತ್ತೆ, ನಿಮಗೆ ನಿಮ್ಮ ಪ್ರಾಡಕ್ಟ್ ಅದು ಒಂದು ಡಿಮ್ಯಾಂಡ್ ಅನ್ನೋದು ಡೌನ್ ಆಗ್ಬೋದು. ನೀವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡ್ರೆ ಅಥವಾ ಆ ಒಂದು ಪರಿಸ್ಥಿತಿಗೆ ಸರಿಯಾಗಿ ಒಂದು ಕ್ರಮಗಳನ್ನ ತಗೊಂಡಾಗ ಏನಾಗುತ್ತೆ, ನಿಮ್ಮ ಪ್ರಾಡಕ್ಟ್ ಮತ್ತೆ ಮಾರುಕಟ್ಟೆಯಲ್ಲಿ ಹೋಗುತ್ತೆ, ಈ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಎಕನಾಮಿನಲ್ಲೂ ಕೂಡ ಏನಾಗುತ್ತೆ, ಕೆಲವು ಹಂತಗಳಿರುತ್ತೆ, ರಿಸೆಷನ್ ಅಂತ ಕರೀತಾರೆ, ಡಿಕ್ಲೈನ್ ಅಂತ ಕರೀತಾರೆ. ಸೊ ಮಾರುಕಟ್ಟೆನಲ್ಲಿ ಆ ರೀತಿ ಆದಾಗ ಏನಾಗುತ್ತೆ, ಜನರಲ್ಲಿ ಹಣ ಕಡಿಮೆ ಇರುತ್ತೆ, ಉತ್ಪನ್ನಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಅಂತ ಸಂದರ್ಭಗಳಲ್ಲೂ ಕೂಡ ಜನ ಕಡಿಮೆ, ಅವರ ಒಂದು ಆದಾಯ ಕಡಿಮೆ ಆಗ್ಬೋದು ಅಥವಾ ಒಂದು ಬೇಡಿಕೆ ಕಡಿಮೆ ಆದಾಗಲೂ ಕೂಡ ಅವರು ಒಂದು ಮಿನಿಮಮ್ ಅಂತ ಪರ್ಚೇಸ್ ಅನ್ನು ಮಾಡಲೇಬೇಕಾಗುತ್ತೆ. ಅಂತ ಸಂದರ್ಭಗಳಲ್ಲೂ ಕೂಡ ಏನಾಗ್ತಾರೆ ಜನ, ಸೊ ಅವ್ರಿಗೆ ಯಾವ ಒಂದು ಪ್ರಾಡಕ್ಟ್ ಉತ್ಪನ್ನದ ಬಗ್ಗೆ ಒಂದು ಒಳ್ಳೆಯ ಒಂದು ಒಪಿನಿಯನ್ ಇರುತ್ತೆ, ಅಂತ ಉತ್ಪನ್ನಗಳನ್ನ ಅವ್ರು ಕೊಂಡ್ಕೊಳ್ಳಿಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ನೀವು ಅಂತ ಸಂದರ್ಭಗಳಲ್ಲೂ ನಿಮ್ಮ ಒಂದು ಸಂಸ್ಥೆಯ ಉತ್ಪನ್ನಗಳನ್ನು ಸುಲಭವಾಗಿ ಮಾರಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಅದರಿಂದ ನೀವು ಸರ್ವೈವ್ ಆಗ್ಬೋದು. ಏನಂದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಗುವಂತಹ ಬದಲಾವಣೆಗಳಲ್ಲೂ ಕೂಡ ನೀವು ಸುಲಭವಾಗಿ ಗೆಲ್ಲಲಿಕ್ಕೆ ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಸಹಕಾರಿಯಾಗಿರುತ್ತೆ. ನೆಕ್ಸ್ಟ್, ಕೃಷಿಯ ಬೆಳವಣಿಗೆ. ಸೊ ಕೃಷಿಯ ಬೆಳವಣಿಗೆ ಆರ್ಥಿಕ ಏನ್ ಸಹಕಾರಿಯಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಕೃಷಿ ಅಡ್ವರ್ಟೈಸ್ಮೆಂಟ್ಸ್ ಇಂದ ಕೃಷಿ ಮಾಡುವಂತವ್ರು ಅವ್ರಿಗೆ ಬೇಕಾಗಿರೋಂತಹ ಇನ್ಪುಟ್ಸ್ ಅಂತ ಏನಿರ್ಬೋದು, ಅವ್ರಿಗೆ ಬೇಕಾಗಿರೋಂತಹ ಒಂದು ಬೀಜ ಇರ್ಬೋದು, ರಸಗೊಬ್ಬರಗಳಿರಬಹುದು ಅಥವಾ ಮೆಷಿನರಿಗಳಿರಬಹುದು, ಅದನ್ನ ಎಲ್ಲಿಂದ ಕೊಂಡ್ಕೋಬಹುದು ಅಂತ ತಿಳ್ಕೊಳ್ಬಹುದು. ಮಾಹಿತಿಯನ್ನ ಕೊಂಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವರು ಸುಲಭವಾಗಿ ಉತ್ತಮ ಗುಣಮಟ್ಟದ ಬೆಳೆಗಳನ್ನು ಬೆಳೆಯಬಹುದು. ಅದೇ ರೀತಿಯಲ್ಲಿ ಎಲ್ಲಿ ಮಾರಾಟ ಮಾಡಬಹುದು, ಯಾವ ಸಂಸ್ಥೆಗಳು ಕೊಂಡುಕೊಳ್ತಾರೆ ಈ ಒಂದು ಅವ್ರು ಬೆಳೆಯುವಂತಹ ಉತ್ಪನ್ನಗಳನ್ನ ಅನ್ನೋದು ಕೂಡ ಅವ್ರು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಸುಲಭವಾಗಿ ಮಾರಾಟ ಮಾಡಿ ಉತ್ತಮವಾದ ಲಾಭವನ್ನು ಗಳಿಸಲಿಕ್ಕೆ ಸಹಕಾರಿಯಾಗುತ್ತೆ. ನಂತರ ರಾಷ್ಟ್ರೀಯ ಆದಾಯದ ಹೆಚ್ಚಳ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ವಿ. ಸೊ ರಾಷ್ಟ್ರದ ಮಟ್ಟದಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಜಾಹೀರಾತಿನಿಂದ ಏನಾಗುತ್ತೆ, ನಮ್ಮ ಕೈಗಾರಿಕೆಗಳ ಉತ್ಪಾದನೆ ಜಾಸ್ತಿ ಆಗತ್ತೆ, ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಸ್ ಆಚೆ ಬರುತ್ತೆ, ಉತ್ತಮವಾದ ಬೆಳವಣಿಗೆ ಅಂತ ಹೇಳಿದ್ರೆ ನಿಮ್ಮ ಕಾಂಪಿಟೇಷನ್ ಅಲ್ಲಿ ಹೆಲ್ದಿ ಕಾಂಪಿಟೇಷನ್ ಅಥವಾ ಆರೋಗ್ಯಕರ ಬೆಳವಣಿಗೆ ಅನ್ನೋದು ಅಲ್ಲೂ ಕೂಡ ಕಂಡು ಬರುತ್ತೆ. ಜೊತೆಗೆ ಜನರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳು ಸಿಗುತ್ತೆ. ಜೊತೆಗೆ ಅವರ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ರೀತಿನಲ್ಲಿ ಏನಾಗುತ್ತೆ, ರಾಷ್ಟ್ರೀಯ ಆದಾಯ ಈ ರೀತಿಯ ರಾಷ್ಟ್ರದಲ್ಲಿ ಒಂದು ಉತ್ತಮ ಒಂದು ಬೆಳವಣಿಗೆಯನ್ನು ಕಂಡುಕೊಳ್ಳುತ್ತೆ. ಜೊತೆಗೆ ಏನಾಗತ್ತೆ, ನಿಮ್ಮ ಜಾಹೀರಾತಿನಿಂದ ಕೈಗಾರೀಕರಣ ಜಾಸ್ತಿ ಆಗುತ್ತೆ, ಹೊಸ ಹೊಸ ಎಂಪ್ಲಾಯ್ಮೆಂಟ್ಸ್ ಗಳು ಜನರೇಟ್ ಆದಾಗ ಏನಾಗುತ್ತೆ, ಇನ್ಕಮ್ ಜನರೇಷನ್ ಜಾಸ್ತಿ ಆಗುತ್ತೆ. ಸೊ ಈ ಇನ್ಕಮ್ ಜನರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಒಂದು ದೇಶದ ರಾಷ್ಟ್ರೀಯ ಆದಾಯ ಏನಿದೆ ಅದು ಜಾಸ್ತಿ ಆಗುತ್ತೆ. ರಾಷ್ಟ್ರೀಯ ಆದಾಯ ಅಂದ್ರೆ ಏನು, ಒಂದು ರಾಷ್ಟ್ರದಲ್ಲಿ ಒಂದು ನಿರ್ದಿಷ್ಟ ಅವಧಿ, ಸಾಮಾನ್ಯವಾಗಿ 12 ತಿಂಗಳುಗಳ ಅವಧಿಯಲ್ಲಿ ಒಟ್ಟು ಎಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಇನ್ಕಮ್ ಅನ್ನು ಜನರೇಟ್ ಆಗಿದೆ, ಅದೇನಾಗುತ್ತೆ ಈ ಒಂದು ಜಾಹೀರಾತಿನಿಂದ ಆಗಿರುವಂತಹ ಒಂದು ಪ್ರಭಾವನೆ ಆಗಿರುತ್ತೆ, ಒಂದು ಲಾಭವನ್ನು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಇಂದ ಇನ್ಕಮ್ ಜನರೇಷನ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯಲ್ಲಿ ರಾಷ್ಟ್ರದ ಮೇಲೆ ಒಂದು ಉತ್ತಮವಾದ ಪರಿಣಾಮವನ್ನು ಅದು ಉಂಟು ಮಾಡುತ್ತೆ. ನೆಕ್ಸ್ಟ್, ಸಾಮಾಜಿಕ ಪರಿಣಾಮಗಳು. ಜಾಹೀರಾತಿನ ಸಾಮಾಜಿಕ ಪರಿಣಾಮ, ಸೋಷಿಯಲ್ ಇಂಪ್ಯಾಕ್ಟ್ಸ್. ಇದು ಬರೀ ಆರ್ಥಿಕವಾಗಿ ಅಷ್ಟೇ ಅಲ್ಲ, ಸಾಮಾಜಿಕವಾಗಿ ಕೂಡ ಇದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾವ ಒಂದು ಪ್ರಭಾವಗಳನ್ನ ಬೀರುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ
ಜಾಹೀರಾತುಗಳು ಮಾಡುವಂತಹ ಒಂದು ಪರಿಣಾಮಗಳು ಸಮಾಜದ ಮೇಲೆ 2 ವಿಭಾಗಗಳಾಗಿ ನಾವು ಚರ್ಚೆ ಮಾಡಬಹುದು. ಮೊದಲನೇದು ಧನಾತ್ಮಕ ವಿಷಯಗಳು, ಎರಡನೇದು ಋಣಾತ್ಮಕ ವಿಷಯಗಳು. ಅಂದ್ರೆ ಧನಾತ್ಮಕ ಪರಿಣಾಮಗಳು, ಋಣಾತ್ಮಕ ಪರಿಣಾಮಗಳು. ಧನಾತ್ಮಕ ಅಂತ ಹೇಳಿದ್ರೆ ಪಾಸಿಟಿವ್ ಇಂಪ್ಯಾಕ್ಟ್, ಋಣಾತ್ಮಕ ಅಂತ ಹೇಳಿದ್ರೆ ನೆಗೆಟಿವ್. ನೋಡೋಣ, ಜಾಹೀರಾತಿನಿಂದ ಸಮಾಜದ ಮೇಲೆ ಏನು ಧನಾತ್ಮಕ ಪರಿಣಾಮಗಳು, ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಮೊದಲನೇದು ಅಗತ್ಯವಾದ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಅಗತ್ಯವಾದ ಮಾಹಿತಿ ಅನ್ನೋದು ಗ್ರಾಹಕರಿಗೆ ಆಗಿರ್ಬೋದು, ಉತ್ಪಾದಕರಿಗೆ ಆಗಿರ್ಬೋದು, ಅವರಿಗೆ ಮಾಹಿತಿಯನ್ನ ಒದಗಿಸ್ಕೊಡ್ತದೆ. ಎಲ್ಲಿ ಕೊಂಡ್ಕೋಬಹುದು, ಎಲ್ಲಿ ಮಾರಾಟ ಮಾಡಬಹುದು, ಎಷ್ಟು ಬೆಲೆಯಲ್ಲಿ, ಗುಣಮಟ್ಟ ಹೇಗಿರುತ್ತೆ, ಸೊ ಷರತ್ತುಗಳು ಏನಿರುತ್ತೆ, ಟರ್ಮ್ಸ್ ಆಫ್ ಪರ್ಚೇಸ್ ಆರ್ ಸೇಲ್ ಏನಿರುತ್ತೆ ಅನ್ನೋದು ಕೂಡ ನೀವು ತಿಳ್ಕೊಳ್ಬಹುದು. ನೆಕ್ಸ್ಟ್, ಗರಿಷ್ಠ ಪ್ರಮಾಣದ ತೃಪ್ತಿ ಒದಗಿಸಲು ಸಹಾಯ ಮಾಡುತ್ತದೆ. ಸೊ ನೀವು ಜಾಹೀರಾತಿನಲ್ಲಿ ಯಾವ ಪ್ರಾಡಕ್ಟು, ಯಾವ ಒಂದು ಫೀಚರ್ಗಳು, ಗುಣಲಕ್ಷಣಗಳು ಹೊಂದಿರುತ್ತೆ, ಯಾವ ಬಳಕೆಗೆ ಯೋಗ್ಯವಾಗಿರುತ್ತೆ ಅನ್ನೋದನ್ನ ನೀವು ಮಾಹಿತಿಯನ್ನ ಕೊಡೋದ್ರಿಂದ ಸೊ ಕೊಂಡುಕೊಳ್ಳೋರು ಅವರಿಗೆ ಯಾವ್ದು ಗರಿಷ್ಠ ತೃಪ್ತಿ ಅನ್ನೋದು ಅವ್ರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅದನ್ನ ಆಧಾರದ ಮೇಲೆ ಅವರಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ಕೊಂಡ್ಕೊಳ್ಬಹುದು. ಓಕೆ, ಈಗ ಗರಿಷ್ಠ, ಫಾರ್ ಎಕ್ಸಾಂಪಲ್ ನನಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ನಾವು ಒಂದು ಕಾರ್ ತಗೊಳ್ಬೇಕು ಅನ್ಕೊಂಡಿರ್ತೀನಿ. ಸೊ ನನಗೆ ಬಹಳ ಮುಖ್ಯವಾಗಿರೋ ಅಂತ ಹೇಳಿದ್ರೆ, ನನಗೆ ಆ ಒಂದು ಗಾಡಿನಲ್ಲಿ ನಾವು ಗಮನ ತಗೊಂಡ್ರೆ ಮೈಲೇಜ್ ಅಂತ ಬರುತ್ತೆ, ಸ್ಪೀಡ್ ಅಂತ ಬರುತ್ತೆ, ಕಾಸ್ಟ್ ಅಂತ ಬರುತ್ತೆ, ಜೊತೆಗೆ ಬಿಲ್ಡ್ ಕ್ವಾಲಿಟಿ ಅಂತ ಬರುತ್ತೆ, ಸೊ ಪರ್ಫಾರ್ಮೆನ್ಸ್, ಸೊ ಇದೆಲ್ಲ ಜೊತೆಗೆ ಬ್ರ್ಯಾಂಡ್ ಇಮೇಜ್ ಅಂತ ಬಹಳಷ್ಟು ವಿಷಯಗಳು ಬರುತ್ತೆ. ಸೊ ಈಗ ನನಗೆ ಗರಿಷ್ಠ ಪ್ರಮಾಣ ತೃಪ್ತಿ ಯಾವ್ದ್ರಿಂದ ಸಿಗುತ್ತೆ ಅನ್ನೋದು ಮುಖ್ಯ. ಸೊ ಈಗ ನನಗೆ ಪ್ರೈಸ್ ಕಡಿಮೆ ಇರಬೇಕು, ಮೈಲೇಜ್ ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೀನಿ, ಕಡಿಮೆ ವೆಚ್ಚದ ಕಾರ್ಗಳನ್ನ ಕೊಂಡ್ಕೊಳ್ತೀನಿ. ಈಗ ಟಾಟಾ ಕಂಪ್ನಿ ಕಾರ್ಗಳಿರ್ಬೋದು ಅಥವಾ ಮಾರುತಿಯನ್ನು ತಗೊಳ್ಬಹುದು. ಈಗ ನನಗೆ ಪ್ರೈಸ್ ಅನ್ನೋದು ಮುಖ್ಯ ಅಲ್ಲ, ನನಗೇನಂತ ಹೇಳಿದ್ರೆ ಬ್ರ್ಯಾಂಡ್ ಅನ್ನೋದು ಮುಖ್ಯ ಅಂತ ಹೇಳಿದ್ರೆ, ನನ್ನ ಸಫಿಶಿಯಂಟ್ ಕ್ಯಾಶ್, ಅವಶ್ಯಕವಾಗಿ ಹಣ ಇದೆ ಅಂತ ಹೇಳಿದ್ರೆ ನಾನೇನ್ ಮಾಡ್ಬೋದು, ಮಾರುತಿ ಅಥವಾ ಟಾಟಾ ಕಾರ್ಗಳ ಬದಲು ನಾನು ಸ್ವಲ್ಪ ಹೈ ಎಂಡ್ ಕಾರ್ಗಳಿಗೆ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಆಡಿ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ BMW ಇರ್ಬೋದು. ಸೊ ಈ ರೀತಿಯ ಸಂಸ್ಥೆಗಳಿಗೆ ನಾನು ಹೋಗ್ಬೋದು. ಸೊ ನನಗೆ ಯಾವ್ದು ತೃಪ್ತಿ ಸಿಗುತ್ತೆ ಅದರ ಆಧಾರದ ಮೇಲೆ ನಾನೇನ್ ಮಾಡ್ತೀನಿ, ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ಒಂದು ತೃಪ್ತಿ ನಮ್ಗೆ ಯಾವ್ದ್ರಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿಯನ್ನ ಯಾವ್ದು ಕೊಡುತ್ತೆ, ನನಗೆ ಜಾಹೀರಾತು ಅನ್ನೋದು ಕೊಡುತ್ತೆ. ನೆಕ್ಸ್ಟ್, ಉತ್ಪಾದನಾಂಗಗಳ ಲಭ್ಯತೆಗಳ ಬಗ್ಗೆ ಮಾಹಿತಿ ನಾವು ಆಲ್ರೆಡಿ ಹೇಳಿದ್ವಿ. ಸೊ ನಿಮ್ಗೆ ಏನೇ ಇನ್ಪುಟ್ಸ್ ಎಲ್ಲೆಲ್ಲಿ ಬೇಕಿದೆ ಅನ್ನೋದನ್ನ ಕೊಡುತ್ತೆ. ನೆಕ್ಸ್ಟ್, ಅನುಭೋಗದ ರಚನೆಯ ಸುಧಾರಣೆ. ಸೊ ಇಂಪ್ರೂವ್ಸ್ ಕನ್ಸಂಪ್ಷನ್ ಪ್ಯಾಟರ್ನ್ಸ್. ಈ ಜಾಹೀರಾತಿನಿಂದ ಏನಾಗುತ್ತೆ, ನಮಗೆ ಜನರ ಅನುಭವದ ರಚನೆಯನ್ನು ಇಂಪ್ರೂವ್ಮೆಂಟ್. ಅನುಭವದ ರಚನೆ ಅಂತ ಹೇಳಿದ್ರೆ ಯಾವ ರೀತಿಯ ವಸ್ತುಗಳನ್ನ ಕೊಂಡ್ಕೊಳ್ತಾ ಇದಾರೆ, ಬಳಕೆ ಮಾಡ್ತಾ ಇದಾರೆ ಅದನ್ನು ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಜಾಹೀರಾತಿನಿಂದ ಏನಾಗುತ್ತೆ, ಯಾವ ಒಂದು ಉತ್ಪನ್ನಗಳಿಂದ ಅವರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಒಂದು ಅನುಭವಗಳು ಸಿಗಬಹುದು, ಉತ್ತಮವಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಸಿಗಬಹುದು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋದಾಗ ಏನಾಗುತ್ತೆ, ಅವರು ಅದೇ ಇರುವಂತಹ ಬೆಲೆಯಲ್ಲೇ ಉತ್ತಮವಾದ ಒಂದು ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಅವರು ನಿರ್ಧಾರ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್, ಸಾಮಾಜಿಕ ಮತ್ತು ಆರ್ಥಿಕ ಕಲ್ಯಾಣಗಳು ಸಾಧ್ಯವಾಗುತ್ತೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸೊ ಇದರಿಂದ ಅರ್ಥ ಏನಂತ ಹೇಳಿದ್ರೆ, ನಾವು ಹೊಸ ಉತ್ಪನ್ನಗಳನ್ನ ಅವರ ಒಂದು ಅವಶ್ಯಕತೆಗಳನ್ನ ತಿಳಿದುಕೊಂಡು ನಾವು ಅದನ್ನ ಕೊಡೋದ್ರಿಂದ ಏನಾಗುತ್ತೆ, ಸಮಾಜಕ್ಕೂ ಸಹಕಾರಿಯಾಗುತ್ತೆ, ಆರ್ಥಿಕವಾಗಿ ಕೂಡ ಅವ್ರಿಗೆ ಸಪೋರ್ಟ್ ಅನ್ನೋದು ಆಗುತ್ತೆ. ನೆಕ್ಸ್ಟ್, ಋಣಾತ್ಮಕ ಪರಿಣಾಮಗಳು. ಸೊ ಈ ಜಾಹೀರಾತಿನಿಂದ ನಮಗೆ ಸಮಾಜದಲ್ಲಿ ಏನು ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಮೊದಲನೇದು, ಮೋಸದಾಯಕ ಜಾಹೀರಾತುಗಳು, ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್. ಮೋಸ ಅಂದ್ರೆ ಏನು? ಮೋಸ ಅಂತ ಹೇಳಿದ್ರೆ ಇರೋದನ್ನ ಹೇಳದೇ ಇರುವಂತದ್ದು ಅಥವಾ ಇಲ್ಲದೆ ಇರೋದನ್ನ ಹೇಳುವಂಥದ್ದು. ಸೊ ನಿಜವನ್ನು ಮುಚ್ಚಿಟ್ರೆ ಅಥವಾ ಸುಳ್ಳನ್ನು ಹೇಳೋದನ್ನ ನಾವು ಏನ್ ಕರಿತೀವಿ, ಮೋಸ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ, ಸಾಮಾನ್ಯವಾಗಿ ಕೆಲವು ಸಂದರ್ಭ ನಾವು ಗಮನಿಸಿದ ಹಾಗೆ ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ತುಂಬಾ ಒಂದು ಸುಳ್ಳುಗಳನ್ನ ಹೇಳಬಹುದು ಅಥವಾ ಇರುವಂತಹ ನಿಜವನ್ನ ಅವರು ಸುಳ್ಳು ಇರುವಂತಹ ವಿಷಯಗಳನ್ನ ಬಹಿರಂಗ ಪಡಿಸದೇ ಇರಬಹುದು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ
ಅವ್ರು ಹೇಳಿದ್ದನ್ನ ನಂಬಿ ನಾವು ತಪ್ಪು ನಿರ್ಧಾರಗಳನ್ನ ತಗೊಳ್ಬಹುದು, ಕೊಂಡ್ಕೊಳ್ಳುವುದರಲ್ಲಿ ತಪ್ಪು ನಿರ್ಧಾರಗಳನ್ನ ಕೊಂಡ್ಕೊಳ್ಬಹುದು. ಸೊ ಇದು ಬಹಳಷ್ಟು ಸಂದರ್ಭಗಳಲ್ಲಿ ಆಗತ್ತೆ. ಸೊ ಉತ್ಪನ್ನಗಳಲ್ಲಿ ಏನಾಗುತ್ತೆ, ಅವ್ರು ಇರುವಂತಹ ಡ್ರಾಬ್ಯಾಕ್ಸ್ ಅನ್ನೋದನ್ನ ಅವರು ಮೆನ್ಷನ್ ಮಾಡದೇ ಇರಬಹುದು, ಅಥವಾ ಆ ಒಂದು ಉತ್ಪನ್ನದಲ್ಲಿ ಇಲ್ಲದೆ ಇರುವಂತಹ ಉತ್ತಮ ಗುಣವನ್ನು ಅವರು ನಿಮ್ಗೆ ಹೇಳಬಹುದು. ಓಕೆ, ಸೊ ಅದರಿಂದ ಏನಾಗುತ್ತೆ, ನಾವು ರಾಂಗ್ ಡಿಸಿಷನ್, ಪರ್ಚೇಸ್ ಡಿಸಿಷನ್ ಅಂತ ಅಲ್ಲಿ ತಗೊಂಡ್ಬಿಡ್ತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಹಾರ್ಲಿಕ್ಸ್ ನೀವು ತಗೊಳ್ತೀರಪ್ಪ, ಹಾರ್ಲಿಕ್ಸ್ ನಲ್ಲಿ ಏನಂತ ಕೊಡ್ತಾರೆ, ಸ್ವಲ್ಪ ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾರೆ. ಈಗ ಅವ್ರೇನಂತ ಹೇಳ್ತಾನೆ, ನೀವು ಹಾರ್ಲಿಕ್ಸ್ ನ ಕುಡಿದ್ರೆ ಇದು ಜಾಸ್ತಿ ಆಗ್ತದೆ, ಹೈಟ್ ಜಾಸ್ತಿ ಆಗುತ್ತೆ, ಅದೆಲ್ಲ ಆಗುತ್ತೆ. ಒಂದು ಮಟ್ಟಕ್ಕೆ ನಿಜ ಆದ್ರೂ ಅದೇನಾಗುತ್ತೆ, ತುಂಬಾ ಹೆಚ್ಚಿಗೆ ಇರೋದಕ್ಕಿಂತ ಜಾಸ್ತಿ ಹೇಳೋದ್ರಿಂದ ಏನಾಗುತ್ತೆ, ಅದು ತಪ್ಪು ಮಾಹಿತಿಯನ್ನು ಕೊಟ್ಟಂಗೆ ಆಗುತ್ತೆ. ನೆಕ್ಸ್ಟ್, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಪ್ರಸಂಗಗಳು. ಸೊ ನೀವು ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಕೆಲವು ಸರಿ ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಎಂದು ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತ ಒಂದು ವಿಷಯಗಳನ್ನ ತಂದಿಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ನಗ್ನತೆ ಅನ್ನೋದಿರ್ಬೋದು, ದುರಭ್ಯಾಸಗಳನ್ನ ತೋರಿಸೋ, ಸಿಗರೇಟ್ ಸೇದೋಂಥದ್ದು ಇರ್ಬೋದು, ಅಥವಾ ಕುಡಿಯೋದನ್ನ ಅಲ್ಲಿ ಇನ್ಕ್ಲೂಡ್ ಮಾಡೋಂಥದ್ದು ಇರ್ಬೋದು, ಯಾವುದೇ ತರ್ಕವಿಲ್ಲದಂತಹ ಸಂಸ್ಕೃತಿಗಳು ಅಂತ ಹೇಳಿದ್ರೆ, ಯಾವುದೇ ಒಂದು ರೀಸನ್ ಕೊಡಕ್ ಆಗ್ತಾ ಇರೋಂಥದ್ದು, ಒಪ್ಕೊಳಕ್ ಆಗದಂತಹ ವಿಷಯಗಳನ್ನ ಕೂಡ ಅವರು ಇನ್ಕ್ಲೂಡ್ ಮಾಡೋದ್ರಿಂದ ಏನಾಗುತ್ತೆ, ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಫಾರ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಿಮ್ಗೆ ಈಗ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನಿಮ್ಗೆ ಪರ್ಫ್ಯೂಮ್ಗಳನ್ನ ಕೊಡ್ತಾರೆ. ಪರ್ಫ್ಯೂಮ್ಗಳನ್ನ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ಅದನ್ನ ಹುಡುಗರು ಅದನ್ನ ಸ್ಪ್ರೇ ಮಾಡ್ಕೊಂಡಾಗ ಹುಡುಗಿರು ಅವರಿಂದ ಹೊಡು ಬರ್ತಾರೆ ಅನ್ನೋ ತೋರಿಸ್ಕೊಂಡು ಹೋಗ್ತಾರೆ. ಇದು ತುಂಬಾ ಒಂದು ನೆಗೆಟಿವ್. ಯಾಕಂತ ಹೇಳಿದ್ರೆ, ಈಗ ಹೆಣ್ಣು ಮಕ್ಕಳು ಅಷ್ಟು ವೀಕು ಅಂತ ತೋರಿಸೋದು ಒಂದಾಗುತ್ತೆ, ಜೊತೆಗೆ ಗಂಡು ಮಕ್ಕಳಿಗೆ ಒಂದು ಮಿಸ್ಲೀಡಿಂಗ್ ಅಂದ್ರೆ ಸೆಂಟ್ ಚೆನ್ನಾಗಿದೆ ಅನ್ನೋದು ಹೇಳೋದು ಅಷ್ಟೇ ಅವಶ್ಯಕತೆ ಇದೆ ಬಿಟ್ರೆ, ಅದರಿಂದ ಒಂದು ಹೆಂಗಸರನ್ನ ಅಟ್ರಾಕ್ಟ್ ಮಾಡುವಂತ ಒಂದು ಸಾಮರ್ಥ್ಯ ಇದೆ, ಕ್ರಿಯೇಟ್ ಆಗುತ್ತೆ ಅಂತ ಒಂದು ತಪ್ಪು ಒಂದು ಮಾಹಿತಿಯನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಸೊ ಈ ತರ ರೀತಿ ಆಗ್ಬಾರ್ದು. ನೆಕ್ಸ್ಟ್, ಜನರಲ್ಲಿ ಗೊಂದಲಗಳನ್ನು ಮೂಡಿಸುತ್ತದೆ ಅಂತ ಹೇಳಿದ್ರೆ, ಬಹಳಷ್ಟು ಇದು ಅಡ್ವರ್ಟೈಸ್ಮೆಂಟ್ಸ್ ನಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಆ ಒಂದು ಉತ್ಪನ್ನದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡದೆ ಕನ್ಫ್ಯೂಷನ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅವ್ರಿಗೆ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಆಗ್ಬಾರ್ದು ಅನ್ನೋ ಒಂದು ಸಮಸ್ಯೆಯನ್ನ ಉತ್ಪಾದನೆ ಮಾಡ್ತಾರೆ. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಆಕ್ರಮಣಕಾರಿ ಮಾರಾಟ. ಸೊ ಇಲ್ಲೇನಂತ ಹೇಳಿದ್ರೆ, ಕಳಪೆ ದರ್ಜೆ ಅಥವಾ ದೋಷದಿಂದ ಕೂಡಿದ ಅಥವಾ ಅವಶ್ಯಕತೆನೇ ಇಲ್ದಿರುವಂತಹ ಒಂದು ಉತ್ಪನ್ನಗಳನ್ನ ಅವರು ಮಾರಾಟ ಮಾಡಲೇಬೇಕು ಅನ್ನೋ ಅಡ್ವರ್ಟೈಸ್ಮೆಂಟ್ಸ್ ಮಾಡಿದಾಗ ಏನಾಗುತ್ತೆ, ಅಗ್ರೆಸಿವ್ ಸೆಲ್ಲಿಂಗ್ ಅಥವಾ ಆಕ್ರಮಣಕಾರಿ ಮಾರಾಟ ಅಂತ ಕರೀತಾರೆ. ಸೊ ಇದೇನಂತ ಹೇಳಿದ್ರೆ, ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಎಲ್ಲಾನು ತಗೊಳ್ತಾರೆ ಅಂತ ಏನ್ ಮಾಡ್ತಾರೆ, ತಪ್ಪು ಮಾಹಿತಿ ಕೊಟ್ಟು ಕೆಲವೊಂದು ವಸ್ತುಗಳನ್ನ ಪುಷ್ ಮಾಡ್ತಾರೆ, ಮಾರುಕಟ್ಟೆಯನ್ನು ಕೊಂಡ್ಕೊಳ್ಳಂಗೆ ಮಾಡ್ತಾರೆ. ಸೊ ಅದೇನಂತ ಆಕ್ರಮಣಕಾರಿ ಮಾರಾಟ ಅಂತ ಕರೀತಾರೆ. ನೆಕ್ಸ್ಟ್, ಮಾಧ್ಯಮಗಳ ದುರ್ಬಳಕೆ ಅಂತ ಕರಿತೀವಿ. ಮಾಧ್ಯಮಗಳ ದುರ್ಬಳಕೆ ಅಂತ ಹೇಳಿದ್ರೆ, ಸೊ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಾಧ್ಯಮಗಳ ಉದ್ದೇಶನೇ ಬೇರೆ ಇರುತ್ತೆ, ಇದನ್ನ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಏನ್ ಮಾಡ್ತಾರೆ, ತಪ್ಪಾಗಿ ಯೂಸ್ ಮಾಡ್ಕೊಳ್ತಾರೆ. ಅಲ್ಲಿ ಮಾಡಬಾರ್ದು, ಅದನ್ನ ಬಳಕೆ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಸ್ಪಾನ್ಸರ್ಶಿಪ್ ಗಳಿರುತ್ತೆ. ಸೊ ಸ್ಪಾನ್ಸರ್ಶಿಪ್ ಗಳು ಅಡ್ವರ್ಟೈಸ್ಮೆಂಟ್ಸ್ ಮುಖಾಂತರ ಹೇಳಬಹುದು, ಪ್ರೋಗ್ರಾಮ್ಗಳ ಮಧ್ಯೆ ಹೇಳ್ಬೋದು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರೋಗ್ರಾಮ್ ನಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ತುಂಬಾ ಜಾಸ್ತಿ ಸರಿ ಹೇಳಿಸುವಂತದ್ದು, ಅಥವಾ ಪ್ರೋಗ್ರಾಮ್ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನೇ ಕಾನ್ಸಂಟ್ರೇಟ್ ಮಾಡಿ ಕೆಲವೊಂದು ಸ್ಕಿಟ್ ಗಳನ್ನ ಮಾಡುವಂತದ್ದು, ಕೆಲವೊಂದು ಪಬ್ಲಿಸಿಟಿ ಕೊಡುವಂತದ್ದು. ಸೊ ಇದರಿಂದ ಏನಾಗುತ್ತೆ, ಕಾರ್ಯಕ್ರಮ ನೋಡ್ಬೇಕು ಅಂತ ಇರೋರಿಗೆ ತುಂಬಾ ಕಿರಿಕಿರಿ ಆಗುತ್ತೆ. ಇದನ್ನೆಲ್ಲ ನೀವು ಗಮನಿಸಿರ್ಬೋದು. ಈಗ ಸರಿಗಮಪ ಅದು ಇದರಲ್ಲಿ ಕಾರ್ಯಕ್ರಮಗಳು ಬಂದಾಗ ಏನಾಗುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಗಳ ಒಂದು ಅಪ್ಪರೇನೆ ಜಾಸ್ತಿ ಇರುತ್ತೆ, ನಾಟಕೀಯತೆ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಇದು ನಮ್ಗೇನಾದ್ರು ಸ್ವಲ್ಪ ಮನಸ್ಸಿಗೆ ಒಂದು ಬೇಜಾರಾಗುವಂತ ಸಂಗತಿ. ನೆಕ್ಸ್ಟ್, ಅನಗತ್ಯವಾದ ಮತ್ತು ಅಸಮಂಜಸವಾದ ಸಂದೇಶಗಳು ಅಂತ ಹೇಳಿದ್ರೆ, ಬಹಳಷ್ಟು ಸಂದರ್ಭಗಳನ್ನ ನಾವು ಗಮನಿಸಿದಾಗ ಜಾಹೀರಾತಿನಲ್ಲಿ ಯಾವ ಒಂದು ಮಾಹಿತಿ ಅಥವಾ ಮೆಸೇಜ್ ಅನ್ನ ಕೊಡ್ಬೇಕು ಕೊಡಬಾರ್ದು ಅನ್ನೋದನ್ನ ಯೋಚನೆ ಮಾಡೋದಿಲ್ಲ. ಕೆಲವೊಂದ್ ಸರಿ ಏನಾಗುತ್ತೆ, ಅಶ್ಲೀಲತೆಯನ್ನು ಕೂಡಿದಂತಹ ಮೆಸೇಜ್ಗಳನ್ನ ಕೊಡ್ತಾರೆ. ಹೆಂಗಸರನ್ನ ಕೆಟ್ಟದಾಗ ತೋರಿಸುವಂಥದ್ದು ಇರ್ಬೋದು, ಮಕ್ಕಳನ್ನ ಕೆಟ್ಟದಾಗ ತೋರಿಸೋದಂತ ಇರ್ಬೋದು, ಗಂಡಸರನ್ನ ಕೆಟ್ಟದಾಗ ತೋರಿಸುವಂಥದ್ದು ಇರ್ಬೋದು, ಓಕೆ, ಪ್ರಾಣಿಗಳನ್ನ ಕೆಟ್ಟದಾಗ ಬಳಕೆ ಮಾಡುವಂಥದ್ದು ಇರ್ಬೋದು. ಜೊತೆಗೆ ಈಗ ನೀವು ಗಮನಿಸಿದಂಗೆ ಸಿಗರೇಟ್ ಸೇದುವಂಥದ್ದನ್ನ ತೋರಿಸೋದಿರ್ಬೋದು, ಕುಡಿಯುವಂಥದ್ದನ್ನ
ಅಂತ ಹೇಳಿದ್ರೆ ಲಿಕ್ಕರ್ ಕನ್ಸಂಪ್ಷನ್ ಅನ್ನೇ ಏನೋ ಒಂದು ಉತ್ತಮ ಬೆಳವಣಿಗೆಯನ್ನು ತೋರಿಸದಿರುವಂಥದ್ದು, ಅಥವಾ ಹಿರಿಯರಿಗೆ ಗೌರವ ನೀಡದೇ ಇರೋದನ್ನೇ ಒಂದು ಪೌರುಷತ್ವವನ್ನು ತೋರಿಸುವಂಥದ್ದು. ಸೊ ಈ ರೀತಿನ ಒಂದು ರಾಂಗ್ ಮೆಸೇಜಸ್ ನೀವೇನು ತೋರಿಸಿದಾಗ ಏನಾಗುತ್ತೆ, ಇದನ್ನೇನಂತ ಕರಿತೀವಿ ನಾವು ಅನಗತ್ಯ ಅಥವಾ ಅಸಮಂಜಸವಾದ ಸಂದೇಶಗಳನ್ನ ಅಡ್ವರ್ಟೈಸ್ಮೆಂಟ್ಸ್ ಕ್ರಿಯೇಟ್ ಮಾಡುತ್ತೆ ಅಂತ ನಾವು ತಿಳ್ಕೊಳ್ತೀವಿ. ನೆಕ್ಸ್ಟ್, ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಸೊ ಹಿಂದಿನ ಒಂದು ಸ್ಲೈಡ್ಸ್ ನಲ್ಲಿ ನೋಡಿದಂತಹ ಪಾಯಿಂಟ್ಸ್ ಗಳನ್ನೇ ಆಧಾರದ ಮೇಲೆ ಇಟ್ಕೊಂಡು ಕೆಲವೊಂದು ಟೀಕೆಗಳನ್ನ ಮಾಡ್ತಾರೆ. ಸೊ ಜಾಹೀರಾತಿನಿಂದ ಕೆಲವೊಂದು ತಪ್ಪುಗಳು ನಡೀತಾ ಇದೆ, ಅವುಗಳನ್ನ ಗಮನದಲ್ಲಿ ಇಟ್ಕೋಬೇಕು, ಜಾಹೀರಾತಿನಿಂದ ಈ ಒಂದು ಸಮಾಜದಲ್ಲಿ ಕೆಟ್ಟ ಬದಲಾವಣೆಗಳಾಗ್ತಾ ಇದೆ ಅನ್ನೋದನ್ನ ನಾವು ಹೇಳ್ತಾರೆ. ಯಾವುದು ಈ ಒಂದು ಟೀಕೆಗಳು? ಯಾವುದು? ಮೊದಲನೇದಾಗಿ, ಜಾಹೀರಾತು ಒಂದು ವ್ಯರ್ಥ ಖರ್ಚು. ವ್ಯರ್ಥ ಅಂತ ಹೇಳಿದ್ರೆ ಲಾಭ ಇಲ್ದೇ ಇರೋಂಥ ಜಾಹೀರಾತು. ಸೊ ಜಾಹೀರಾತು ಅನ್ನೋದು ಫ್ರೀನಾ? ಇಲ್ಲ, ಜಾಹೀರಾತು ಅನ್ನೋದು ತುಂಬಾ ಖರ್ಚು. ಈಗ ಒಂದು ನೀವು ಗಮನಿಸಿದ್ರೆ ಒಂದು ನ್ಯೂಸ್ ಪೇಪರ್ ನಲ್ಲಿ ಒಂದು ಇಂಚ್ಗಳ ಲೆಕ್ಕದಲ್ಲಿ ಏನಾಗುತ್ತೆ, ಖರ್ಚುಗಳಾಗ್ತದೆ. ಕಲರ್ ಪ್ರಿಂಟ್ಗೆ ಜಾಸ್ತಿ, ಬ್ಲಾಕ್ ಅಂಡ್ ವೈಟ್ಗೆ ಕಡಿಮೆ, ಫ್ರಂಟ್ ಪೇಜ್ ಅಲ್ಲಿ ಹಾಕಿದ್ರೆ ಜಾಸ್ತಿ. ಹಲವು ಸಂದರ್ಭಗಳಲ್ಲಿ ಈ ಪಬ್ಲಿಕೇಶನ್ಗಳಲ್ಲಿ ಏನ್ ಮಾಡ್ತಾರೆ, ಖರ್ಚು ಲಕ್ಷಗಳ ಗಟ್ಟಲೆ ಹೋಗುತ್ತೆ. ನೀವು ಅಕಸ್ಮಾತ್ ಟಿವಿ ಅಥವಾ ರೇಡಿಯೋಗಳಿಗೆ, ಟಿವಿ ಅಂತಾನೆ ಗಮನ ಇಟ್ಕೊಳ್ಳಿ, ನಿಮ್ಗೆ ಬರುವಂತ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ 10-15 ಸೆಕೆಂಡು ಅಥವಾ 30 ಸೆಕೆಂಡ್ ಬಂದ್ರೆ ಅದರ ಒಂದು ಬೆಲೆ ಖರ್ಚು ಇರುತ್ತೆ, ಲಕ್ಷಾಂತರ ರೂಪಾಯಿಗಳಲ್ಲಿರುತ್ತೆ. ಅದೇ ರೀತಿಯಲ್ಲಿ ಜಾಹೀರಾತುಗಳನ್ನ ಬಳಸ್ಕೊಳ್ತಾರೆ, ರಾಯಭಾರಿಗಳು ಅಂತ ಕರೀತಾರೆ, ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತ ಕರೀತಾರೆ. ಅವ್ರಗಳನ್ನ ಬಳಕೆ ಮಾಡುವಾಗಲೂ ಅಷ್ಟೇ ಈ ಫಿಲಂ ಸ್ಟಾರ್ಸ್, ಸ್ಪೋರ್ಟ್ಸ್ ಪರ್ಸನ್ಸ್ ಅವ್ರಿಗೆಲ್ಲ ಏನಾಗುತ್ತೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಆ ಖರ್ಚನೆಲ್ಲ ಯಾರು ಪೇ ಮಾಡ್ತಾರೆ? ಸಂಸ್ಥೆಗಳು ಪೇ ಮಾಡ್ತಾರೆ. ಸುಮ್ಮನೆ ಪೇ ಮಾಡ್ತಾರ? ಇಲ್ಲ, ಅದನ್ನೇನ್ ಮಾಡ್ತಾರೆ, ಆ ಒಂದು ಸರಕು ಸೇವೆಗಳ ಖರ್ಚಿನಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಟೋಟಲ್ ಖರ್ಚು ವೆಚ್ಚ ಅನ್ನೋದೇನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇದು ಈ ಖರ್ಚನ್ನ, ಈ ಒಂದು ಅಂಶ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಜಾಹೀರಾತನ್ನು ಹೆಚ್ಚಿಗೆ ಮಾಡಿ ಖರ್ಚು ಜಾಸ್ತಿ ಮಾಡೋ ಬದಲು ಅದನ್ನೇ ಒಂದು ಪ್ರಾಡಕ್ಟ್ ನಲ್ಲಿ ಡೆವಲಪ್ಮೆಂಟ್ ನಲ್ಲಿ ಇರ್ಬೋದು, ಬಳಕೆ ಮಾಡ್ಬೋದು, ಅಥವಾ ಆ ಒಂದು ಟೋಟಲ್ ಕಾಸ್ಟ್ ನ ಕಡಿಮೆ ಮಾಡಿ ಕಡಿಮೆ ಒಂದು ಬೆಲೆಯಲ್ಲೇ ಉತ್ಪನ್ನ ಕೊಟ್ರೆ ಕಸ್ಟಮರ್ಸ್ ಇನ್ನೂ ಕಡಿಮೆ ಬೆಲೆಯಲ್ಲಿ ಸಿಗುತ್ತಲ್ಲ, ಅವ್ರಿಗೆ ಲಾಭಕರ ಅಲ್ವಾ, ಯಾಕೆ ಜಾಹೀರಾತನ್ನು ಮಾಡ್ತೀರಾ? ಇದು ವ್ಯರ್ಥ ಅಂತ ಹೇಳ್ತಾರೆ. ಎರಡನೇದು, ದಾರಿ ತಪ್ಪಿಸುವ ಸಂದೇಶಗಳು. ಸೊ ಹಲವು ಸಂದೇಶಗಳಲ್ಲಿ ಏನಾಗುತ್ತೆ, ತಪ್ಪು ಮಾಹಿತಿಗಳನ್ನ ಕೊಡ್ತಾರೆ, ಜನರನ್ನ ತಪ್ಪು ದಾರಿಯಲ್ಲಿ ನಡೆಸ್ತಾರೆ. ಕೆಲವೊಂದು ತಪ್ಪು ಒಂದು ಪ್ರಾಕ್ಟೀಸ್ಗಳನ್ನ ಮುಂದಿನ ಪಾಯಿಂಟ್ ನಲ್ಲಿ ಬರುತ್ತೆ, ಹೇಳ್ತೀನಿ. ಸೊ ತಪ್ಪು ದಾರಿಯಲ್ಲಿ ನಡೆಸುವಂತ ಒಂದು ಸಂದೇಶಗಳನ್ನ ಕೂಡ ಅವ್ರು ನೀಡ್ತಾರೆ ಅಂತ ಹೇಳ್ತಾರೆ. ಸೊ ಹೇಳಿದ್ನಲ್ಲ, ಮಹಿಳೆಯರನ್ನ ತೋರಿಸೋ ರೀತಿನಲ್ಲಿರ್ಬೋದು, ವ್ಯಕ್ತಿಗಳನ್ನ ತೋರಿಸೋ ರೀತಿಗಳಿರ್ಬೋದು, ಕೆಲವೊಂದು ತಪ್ಪು ಮಾಹಿತಿಗಳನ್ನ ನೀಡ್ತಾರೆ. ನೆಕ್ಸ್ಟ್, ದುಂದು ವೆಚ್ಚಕ್ಕೆ ಪ್ರೇರೇಪಣೆ ನೀಡುತ್ತದೆ. ಸೊ ಏನಾಗುತ್ತೆ ಅಂದ್ರೆ, ಮನುಷ್ಯನಿಗೆ ಒಂದು ದೌರ್ಬಲ್ಯ ಇದೆ. ಏನಂತ ಹೇಳಿದ್ರೆ, ಅವನು ಏನೆಲ್ಲ ಸಿಗುತ್ತೆ ಕೊಂಡ್ಕೊಳ್ಬೇಕು, ಏನೆಲ್ಲ ಇದೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅಡ್ವರ್ಟೈಸ್ಮೆಂಟ್ಸ್ ಗಳು ಜಾಸ್ತಿ ಆದಂಗೆ ಜನ ತಮ್ಮ ಶಕ್ತಿ ಮೀರಿ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಆ ವಸ್ತುಗಳನ್ನ ಕೊಂಡುಕೊಳ್ತಾರೆ. ಸೊ ಎಕ್ಸೆಸಿವ್ ಸ್ಪೆಂಡಿಂಗ್ ಅಂತ ಹೇಳಿದ್ರೆ, ಅವರ ಅವಶ್ಯಕತೆಗೆ ಮೀರಿ ದುಂದು ವೆಚ್ಚಗಳನ್ನ ಮಾಡಿ ವಸ್ತುಗಳನ್ನ ಕೊಂಡ್ಕೊಳ್ತಾರೆ. ಸೊ ಈ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ನೋಡಿ ಅಂತ ಒಂದು ಟೀಕೆ ಇದೆ. ನೆಕ್ಸ್ಟ್, ಜಾಹೀರಾತು ಅಸಭ್ಯ ಮತ್ತು ಅಶ್ಲೀಲವಾಗಿರುತ್ತದೆ. ಸೊ ಆಲ್ರೆಡಿ ಹೇಳಿರೋ ಪ್ರಕಾರ ಹೆಂಗಸರನ್ನ ಕೆಟ್ಟ ರೀತಿಯಲ್ಲಿ ತೋರಿಸುವಂಥದ್ದು ಇರ್ಬೋದು, ಮಕ್ಕಳನ್ನ ಬಳಕೆ ಮಾಡುವಂಥದ್ದು ಇರ್ಬೋದು, ಪದಗಳ ಬಳಕೆ ಇರ್ಬೋದು, ಬ್ಯಾಕ್ ಗ್ರೌಂಡ್ಗಳ ಬಳಕೆ ಇರ್ಬೋದು. ಸೊ ಇವುಗಳನ್ನ ನೀವು ಗಮನದಲ್ಲಿ ಇಟ್ಕೋಬಹುದು. ಸೊ ಅದು ಕೂಡ ಏನಾಗುತ್ತೆ, ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಇರುತ್ತೆ. ಸೊ ನಮಗೂ ಗೊತ್ತು, ನಮ್ಮ ಸಮಾಜದಲ್ಲಿ ಫ್ಯಾಮಿಲಿಗಳು ಕುತ್ಕೊಂಡು ನೋಡುವಾಗ ಕೆಲವೊಂದು ಅಶ್ಲೀಲ ವಿಷಯಗಳು ಬಂದಾಗ ಎಲ್ಲರಿಗೂ ಮುಜುಗರ ಅನ್ನೋದು ಆಗುತ್ತೆ, ಇಂಡಿಸೆನ್ಸಿ ಅಂತ ಆಗುತ್ತೆ. ನೆಕ್ಸ್ಟ್, ಜಾಹೀರಾತು ಏಕಸ್ವಾಮ್ಯವನ್ನು ಸೃಷ್ಟಿಸುತ್ತದೆ. ಏಕಸ್ವಾಮ್ಯ, ಮೊನೋಪಲಿ ಅಂದ್ರೆ ಏನು ಅಂತ ಹೇಳಿದ್ರೆ, ಮೊನೋಪಲಿ ಅಂತ ಹೇಳಿದ್ರೆ ಒಂದೇ ಸಂಸ್ಥೆ ಹೆಚ್ಚು ಸೇಲ್ಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಅಂತ ಹೇಳಿದ್ರೆ, ಒಂದು ಕ್ಷೇತ್ರ, ಒಂದು ಉತ್ಪನ್ನ ತಗೊಂಡ್ರೆ ಒಂದೇ ಸಂಸ್ಥೆಯ ಮಾರಾಟ ಜಾಸ್ತಿ ಇರುತ್ತೆ, ಅದಂತದ್ದು ಕ್ರಿಯೇಟ್ ಮಾಡೋದು ಹೇಗೆ? ಜಾಹೀರಾತು ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತಾಯ್ತು, ಲಕ್ಷದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಎಲ್ಲ ಉತ್ಪಾದಕರು ಅಷ್ಟು ದುಡ್ಡನ್ನ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ.
ಸೊ ಯಾರ ಹತ್ರ ಜಾಸ್ತಿ ದುಡ್ಡು ಇರುತ್ತೆ ಅಂತವ್ರು ಖರ್ಚು ಮಾಡ್ತಾರೆ, ಅಂತವ್ರು ಒಳ್ಳೆ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾರೆ, ಜಾಸ್ತಿ ಒಂದು ಲಾಭ ಮಾಡ್ತಾರೆ, ಸೇಲ್ಸ್ ಜಾಸ್ತಿ ಆಗುತ್ತೆ. ಇಷ್ಟು ಖರ್ಚು ಮಾಡಕ್ ಆಗದೆ ಇರೋರ್ಗೆ ಏನಾಗುತ್ತೆ, ಮಾರುಕಟ್ಟೆನಲ್ಲಿ ಅವರು ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಈ ರೀತಿ ಏನಾಗುತ್ತೆ, ಜಾಹೀರಾತನ್ನ ಇನ್ನೇನಾಗುತ್ತೆ, ಮೊನೋಪಲಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಒಂದೇ ಒಂದು ಸಂಸ್ಥೆ ಅನ್ನೋದು ಉತ್ಪಾದನೆ ಮಾರಾಟ ಜಾಸ್ತಿ ಆಗುತ್ತೆ. ಈಗ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಇಷ್ಟು ದಿನ ನಾವು ಗಮನಿಸಿದಾಗ ಈಗ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಏನು ಉಪಯೋಗಿಸ್ತಾರೆ, ಬೇಬಿ ಸೋಪ್ ಇರ್ಬೋದು ಅಥವಾ ಆಯಿಲ್ ಇರ್ಬೋದು, ಯಾವುದು ಏಕಸ್ವಾಮ್ಯ ಇತ್ತು, ಜಾನ್ಸನ್ಸ್ ಬೇಬಿ ಸೋಪ್ ಅಥವಾ ಜಾನ್ಸನ್ಸ್ ಕ್ರೀಮ್ಗಳೇ ಇತ್ತು. ಅದನ್ನ ಯಾಕಂತಂದ್ರೆ ಅವ್ರು ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ರು, ಅದರಿಂದ ಅವ್ರು ಮಾತ್ರ ಅಲ್ಲಿ ಮಾರಾಟ ಅನ್ನೋದು ಜಾಸ್ತಿ ಆಗ್ತಾ ಇತ್ತು. ಈಗ ಸ್ವಲ್ಪ ಪರಿಸ್ಥಿತಿ ಬದಲಾವಣೆ ಆಗಿದೆ, ಬಟ್ ಸ್ಟಿಲ್ ಏನಾಗುತ್ತೆ, ಜಾಹೀರಾತಿನಿಂದ ಯಾರು ಜಾಹೀರಾತು ಕೊಡುವಂತ ಕೆಪಾಸಿಟಿ ಇದೆ ಅವ್ರು ಮಾತ್ರ ಅಲ್ಲಿ ಸರ್ವೈವ್ ಆಗೋದು ಆಗುತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಸಂಪನ್ಮೂಲಗಳ ದುರ್ಬಳಕೆ. ಸೊ ಜಾಹೀರಾತಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸಂಸ್ಥೆಗಳು ಅದನ್ನ ಬೇರೆ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಸೊ ಈಗ ಒಂದು ಮೊಬೈಲ್ ಫೋನ್ ಅಂತಾನೆ ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ಈಗ ಯಾವುದೋ ಒಂದು ಮೊಬೈಲ್ ಇದೆ ಅನ್ಕೊಳ್ಳಿ, ಈಗ ಐಫೋನ್ ಅಂತಾನೆ ಎಕ್ಸಾಂಪಲ್ ಕೊಡ್ತೀನಿ. ಐಫೋನ್ 10 ಇದೆ ಅನ್ಕೊಳ್ಳಿ. ಒಂದು ವರ್ಷ ಆದ್ಮೇಲೆ ಐಫೋನ್ 11 ಬಿಡ್ತಾನೆ. ಐಫೋನ್ 10 ಆದ್ಮೇಲೆ ಐಫೋನ್ 11 ಒಂದು ವರ್ಷ ಆದ್ಮೇಲೆ ಬಿಡ್ತಾನೆ. ಒಂದೆರಡು ಫೀಚರ್ಸ್ ನ ಜಾಸ್ತಿ ಮಾಡಿರ್ತಾನೆ. ಅಡ್ವರ್ಟೈಸ್ಮೆಂಟ್ಸ್ ಗಳಲ್ಲಿ ತೋರಿಸ್ತಾರೆ, ಇದು ಆಗಿದೆ, ಫೀಚರ್ ಆಗಿದೆ, ಈ ಇಂಪ್ರೂವ್ಮೆಂಟ್ಸ್ ಇದೆ. ಸೊ ಈಗ ಒಬ್ಬ ವ್ಯಕ್ತಿ ಹತ್ರ ಆಲ್ರೆಡಿ ಐಫೋನ್ 10 ಇದೆ, ಬಟ್ ಅವನು 11 ಬಂದಿದ ತಕ್ಷಣ 11 ತಗೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಂದ್ರೆ ಅವನ ಅವಶ್ಯಕತೆಗೆ ಏನಿದೆ 10 ಸಾಕಾಗಿರುತ್ತೆ. ಬಟ್ ಈ ಅಡ್ವರ್ಟೈಸ್ಮೆಂಟ್ಸ್ ಗಳು ಜಾಸ್ತಿ ಆದಾಗ ಏನಾಗುತ್ತೆ, ಅವನ್ಗೆ ಏನ್ ಅನ್ಸುತ್ತೆ, ಹೊಸ ಇದಕ್ಕಿಂತ ಉತ್ತಮದ ಇದಿದೆ, ಅವನ್ಗೆ ಅವಶ್ಯಕತೆ ಇರೋದು ಇಲ್ಲಿ ಅವನ ಹತ್ರ ಇದೆ. ಬಟ್ ಆದ್ರೂ ಏನಾಗುತ್ತೆ, ಜಸ್ಟ್ ಈ ಅಡ್ವರ್ಟೈಸ್ಮೆಂಟ್ಸ್ ಪ್ರೆಷರ್ ಇಂದ ಏನ್ ಮಾಡ್ತಾನೆ, ಅವಶ್ಯಕತೆ ಇಲ್ಲದೆ ಇದ್ದು 11 ಅನ್ನು ಕೊಂಡ್ಕೊಳ್ತಾನೆ, ಐಫೋನ್ 11 ಅನ್ನು ಕೊಂಡ್ಕೊಳ್ತಾನೆ. ಇದರಿಂದ ಏನಾಗುತ್ತೆ, ಸಂಪನ್ಮೂಲಗಳು ಅನಾವಶ್ಯಕವಾಗಿ ಹೆಚ್ಚಿಗೆ ಬಳಕೆ ಆಗುತ್ತೆ, ದುರ್ಬಳಕೆ ಆಗುತ್ತೆ, ಅನಾವಶ್ಯಕ ಬಳಕೆ ಆಗುತ್ತೆ. ನೆಕ್ಸ್ಟ್ 7ನೇದು, ಹಾನಿಕಾರಕ ಉತ್ಪನ್ನಗಳ ಬಳಕೆಗೆ ಪ್ರೋತ್ಸಾಹ. ಹಾನಿಕಾರಕ ಉತ್ಪನ್ನಗಳು ಅಂದ್ರೆ ಆರೋಗ್ಯಕ್ಕೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ವಿರುದ್ಧವಾಗಿರುವಂತಹ ವಸ್ತುಗಳನ್ನ ನಾವೇನ್ ಕರಿತೀವಿ, ಹಾನಿಕಾರಕ ಅಂತ ಕರಿತೀವಿ. ಯಾವುದು, ಸಿಗರೇಟ್ ಸೇದೋದಿರ್ಬೋದು, ತಂಬಾಕು ಪದಾರ್ಥಗಳಿರ್ಬೋದು, ಕುಡಿಯುವಂತದ್ದು ಇರ್ಬೋದು. ಸೊ ಇಂತಹ ಒಂದು ಉತ್ಪನ್ನಗಳನ್ನ ಕೂಡ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಜನರು ಸುಲಭವಾಗಿ ಅವುಗಳನ್ನ ಮಾರು ಹೋಗ್ತಾರೆ. ಸೊ ಅವರ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮಗಳು ಆಗುತ್ತೆ. ಇದು ಗೊತ್ತಿದ್ರು ಕೂಡ ಏನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ ಅದನ್ನ ಮಾಡ್ತಾರೆ. ನೀವು ನೋಡಿರ್ತೀರಾ, ಕೆಳಗಡೆ ಒಂದು ಲೈನ್ ಹಾಕ್ಬಿಡ್ತಾರೆ, ಧೂಮಪಾನ ಮತ್ತೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಹಾಕ್ತಾರೆ, ಬಟ್ ಅದನ್ನ ಮಾರ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ ಅದನ್ನ ಮಾಡ್ತಾರೆ. ಸೊ ಇದು ತಪ್ಪು. ನೆಕ್ಸ್ಟ್, ಸಾಮಾಜಿಕ ಅಸಂತುಷ್ಟಿ ಸೃಷ್ಟಿಸುತ್ತದೆ. ಸೊ ಒಂದು ಕಡೆ ಅದಕ್ಕೆ ಸಂತೃಪ್ತಿಯನ್ನು ಸೃಷ್ಟಿಸುತ್ತಾ ಇದೆ, ಇನ್ನೊಂದು ಕಡೆ ಅಸಂತುಷ್ಟಿ ಅಂತ ಹೇಳಿದ್ರೆ ಏನಾಗುತ್ತೆ, ಸಮಾಜದಲ್ಲಿ ನಾವು ಯಾವತ್ತೇ ಆಗ್ಲಿ ನಮ್ಮ ಶಕ್ತಿಗೆ ಅನುಗುಣವಾಗಿ, ನಮ್ಮ ಇನ್ಕಮ್ ಲೆವೆಲ್ ಅನುಗುಣವಾಗಿ ನಾವೇನ್ ಮಾಡ್ಬೇಕು, ಉತ್ಪಾದನೆಗಳನ್ನ ಕೊಂಡ್ಕೊಳ್ಬೇಕು, ಅದನ್ನ ಬಳಕೆ ಮಾಡಬೇಕು. ಬಟ್ ನಿಮ್ಮ ಹತ್ರ ದುಡ್ಡು ಇರಲ್ಲ, ಬಟ್ ಅಡ್ವರ್ಟೈಸ್ಮೆಂಟ್ಸ್ ಗಳು ಬರ್ತಾನೆ ಇರುತ್ತೆ, ಜಾಹೀರಾತು ಬರ್ತಾನೆ ಇರುತ್ತೆ. ಸೊ ನೋಡಿದಾಗ ಏನಾಗುತ್ತೆ, ನಿಮ್ಗೆ ಬಳಕೆ ಮಾಡ್ಬೇಕು ಅಂತ ಆಸೆ, ಬಟ್ ನಿಮ್ಮ ಹತ್ರ ದುಡ್ಡಿಲ್ಲ. ಸೊ ಇದರಿಂದ ಏನಾಗುತ್ತೆ, ನೀವು ನಿಮ್ಮ ಮಿತಿಗಳನ್ನು ಮೀರಿ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ಕೊಳ್ತೀರಾ, ಬಟ್ ಅದನ್ನ ನೀವು ಕೊಂಡ್ಕೊಂಡು ಬಳಕೆ ಮಾಡಿ ನಿಮ್ಮ ಒಂದು ಅವಶ್ಯಕತೆನ ಪೂರೈಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಅಸಂತುಷ್ಟಿ, ಬೇಸರ ಅನ್ನೋದು ಸೃಷ್ಟಿ ಆಗುತ್ತೆ. ಇದನ್ನೇನಾಗುತ್ತೆ, ಸಾಮಾಜಿಕ ಹಂತದಲ್ಲಿ ನಡೆದಾಗ ಇದನ್ನ ಸಾಮಾಜಿಕ ಅಸಂತುಷ್ಟಿ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್, ಮುದ್ರೆಯ ಗುಲಾಮರನ್ನಾಗಿ ಮಾಡುತ್ತದೆ. ಸೊ ಈಗೇನಾಗುತ್ತೆ, ಮುದ್ರೆಯ ಗುಲಾಮಗಿರಿ ಅಂತ ಹೇಳಿದ್ರೆ, ನಾನು ಕೊಂಡ್ಕೊಂಡ್ರೆ ಬ್ರಾಂಡೆಡ್ ಮಾತ್ರ ತಗೊಳ್ತೀನಿ, ಅವ್ರಿಗೆ ಕ್ವಾಲಿಟಿ ಅನ್ನೋದು ಮುಖ್ಯ ಇರಬಹುದು. ಬಟ್ ಹಲವು ಸಂದರ್ಭಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಕಡಿಮೆ ಬೆಲೆಯಲ್ಲೂ ಕೂಡ ಅದೇ ಕ್ವಾಲಿಟಿ ಬೇರೆ ಒಂದು ಸಂಸ್ಥೆ ಕೊಡ್ತಿರಬಹುದು, ಆದ್ರೂ ಅವ್ರಿಗೆ ಏನಾಗುತ್ತೆ, ನನ್ಗೆ ಇದೇ ಬ್ರಾಂಡ್ನೇ ಬಳಕೆ ಮಾಡಬೇಕು ಅನ್ನೋದಾಗುತ್ತೆ. ಸೊ ಏನಾಗುತ್ತೆ, ಇವರು ರಾಜರಾಗಬೇಕು, ಕಸ್ಟಮರ್ ಇಸ್ ದ ಕಿಂಗ್ ಅಂತ ಹೇಳಿದ್ರೆ, ಇವನು ಕೊಂಡ್ಕೊಂಡು ರಾಜನಾಗಿ ಇರ್ಬೇಕೇ ಹೊರತು ಇವನು ಒಂದು ಸಂಸ್ಥೆ ಗುಲಾಮನಾಗ್ಬಿಟ್ಟಿರ್ತಾನೆ, ಆ ಸಂಸ್ಥೆ ಇದ್ರೆ ಮಾತ್ರ ಕೊಂಡ್ಕೊಳ್ತೀನಿ ಅಂತ. ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಒಂದು ಮೊಬೈಲ್ ಫೋನ್ ಅಂತಾನೆ ನಾವು ತಗೊಂಡ್ರೆ, ಮೊಬೈಲ್ ಫೋನ್ ನಲ್ಲಿ ಏನ್ ಬಹಳಷ್ಟು ಬಳಕೆ ಮಾಡ್ತೀರಾ, ಓಕೆ, ಆಂಡ್ರಾಯ್ಡ್ ಫೋನ್ಸ್ ಗಳು ಬಹಳಷ್ಟು ಇದೆ. ಬಟ್ ಆದ್ರೂ ನಮ್ಮ ಯುವ ಜನತೆ ಏನಿದೆ,
ಐಫೋನ್ ಹಿಂದೆ ಬಿದ್ದಿದೆ. ಬ್ರ್ಯಾಂಡ್ ಗುಲಾಮಗಿರಿ, ಬ್ರ್ಯಾಂಡ್ ಸ್ಲೇವರಿ ಅಂತ ಕರಿತೀವಿ. ಸೊ ಏನಾಗುತ್ತೆ, ಅಲ್ಲಿ ಏನ್ ಅಂತ ಬಳಕೆ ಏನ್ ಮಾಡಲ್ಲ ಅಂತವ್ರು, ಅಂತ ಎಲ್ಲಾ ಫೀಚರ್ಸ್ ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಇರುತ್ತೆ. ಬಟ್ ಎಲ್ರಿಗೂ ಐಫೋನೇ ಬೇಕು. ಯಾಕೆ? ಒಂದು ಐಫೋನ್ ಲೋಗೋ ಇದೆ, ಆ ಒಂದು ಬ್ರ್ಯಾಂಡ್ ಇಮೇಜ್ ನ ಅವ್ರು ಕ್ಯಾರಿ ಮಾಡಬೇಕು, ನನ್ನ ಹತ್ರ ಮೊಬೈಲ್ ಫೋನ್ ಐಫೋನ್ ಇದೆ ಅಂತ ತೋರಿಸ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಸೊ ಇದನ್ನ ನಾವೇನಂತೀವಿ, ಬ್ರ್ಯಾಂಡ್ ಸ್ಲೇವರಿ ಅಂತ ಹೇಳಿದ್ರೆ ಅದನ್ನೇ ತಗೋಬೇಕು, ಬೇರೆದ್ರಲ್ಲಿ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟ ಸಿಕ್ಕು ಅದೇ ಬೇಕು ಅಂತ ಅದಕ್ಕೆ ದಾಸರಾಗಿರ್ತೀವಲ್ಲ, ಅದು ಸ್ಲೇವರಿ ಅಂತ ಕರೀತಾರೆ, ಗುಲಾಮಗಿರಿ. ನೆಕ್ಸ್ಟ್, ಉತ್ಪನ್ನದ ಮಾರಾಟ ಬೆಲೆ ಹೆಚ್ಚಿಸುತ್ತದೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಜಾಹೀರಾತು ಅನ್ನೋದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚಾಗಿರೋದ್ರಿಂದ ಆ ಒಂದು ಖರ್ಚನ್ನ ನೀವು ನಿಮ್ಮ ಉತ್ಪನ್ನದ ಬೆಲೆಗೆ ಆಡ್ ಮಾಡಲೇಬೇಕು. ಫ್ರೀಯಾಗಿ ತಗೊಳಕ್ಕಾಗಲ್ಲ, ಯಾರು ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ಸ್ ಮಾಡಕ್ಕಾಗಲ್ಲ. ಸೊ ಅದನ್ನ ಏನಾಗುತ್ತೆ, ಆ ವೆಚ್ಚವನ್ನ ಏನ್ ಮಾಡ್ಬೇಕು, ಉತ್ಪನ್ನಕ್ಕೆ ಸೇರಿಸಲೇಬೇಕು. ಇದರಿಂದ ಏನಾಗುತ್ತೆ, ಉತ್ಪನ್ನದ ಮಾರಾಟ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಜಾಹೀರಾತಿನಿಂದ ಉತ್ಪನ್ನದ ಮಾರಾಟ ಬೆಲೆ, ಫೈನಲ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಒಂದು ಟೀಕೆ ಅನ್ನೋದು ನಡೀತಾ ಇರುತ್ತೆ. ಮುಂದಿನ ವಿಷಯಗಳನ್ನ ಮುಂದಿನ ಭಾಗದಲ್ಲಿ, ಭಾಗ 2ನಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು.